ಎಳೆಯುತ್ತದೆ ಎನ್ನ ಸರ್ವಾಂಗದ ಮೇಲೆ ಪಂಚಬಾಣದ ಪುಷ್ಪ ವೃಷ್ಟಿ. ಎಲೆ ಎತ್ತಿ ತೂಗುತ್ತಿದೆ ನೇತ್ರಾವತಿ ಎಂಬ ಕಾಮ ದೃಷ್ಟಿ. ಲೇ ನೇತ್ರ, ನಿನ್ನನ್ನು ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ಇನ್ನು 10,000 ಬಾರಿ ನೋಡಿ ಸವಿಯಬೇಕೆನ್ನಿಸುತ್ತದೆ ಅವಳ ದೇಹದ ಸೌಂದರ್ಯ. ಇಂದು ಶುಕ್ರವಾರ ಈ ಕನಕದಾಸನ ದರ್ಶನಕ್ಕೆ ಬರುವ ನೇತ್ರ ಏಕೆ ಬರಲಂತ. ಬರ್ತಾಳ ತಡ್ರಿ ಗೌಡ್ರ, ಕಾಂತಾಸನ್ ಪೂಜೆ ಮಾಡಕೊಂತಾಳ. ಬರ್ತಾಳ ಈಗ. ಎಲ್ಲರೂ ಬರಲ್ಲ, ಹೋಗದು ಅಂತಾಡ ಎಲ್ಲರೂ ಹೋಗಲ್ಲ, ಪ್ರೀತಿದೆ ಬಾಗಲು ಬಂದಾಡ ಎಲ್ಲರೂ ಬರಲ್ಲ. ನೀಲರಾಣಿ ಮಹಾರಾಣಿ ಯಾರು? ನಾನು ಯಾರು? ಕತ್ತಲು ತುಂಬಿರುವ ಬತ್ತಲಿಯಾಗಿ ಮೈ ತುಂಬ ಕಾಮ ತುಂಬಿ ತುಳುಕಾಡುತ್ತಿರುವ ನಿನ್ನಂತ 18 ಹರಿಯದ ಹೆಣ್ಣುಗಳನ್ನು ಕೇಳಿದ್ರಿ ಹೇಳ್ತಾರೆ ಈ ಊರಿನ ಹೆಸರಾದಂತ ನಾಗೇಗೌಡನ ಹೆಸರನ್ನು. ನೋಡು, ನೀನು ನಾಗಗೌಡ ಆದ್ರೇನು, ನಾಗರ ಹಾವಾದ್ರೇನು? ಹೆಣ್ಣಿಗೆ ಮರೆದುಕೊಟ್ಟು ಮಾತಾಡೋದನ್ನ ಕಲ್ತ್ಕೋ. ನನಗೆ ದಾರಿ ಬಿಡ, ನಾನು ಹೋಗ್ಬೇಕು. ನೀನೊಬ್ಬಳು ಓ ಬಡ ಬಿಕರಿ ಶಿವರಾಯನ ಹೆಂಡತಿ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ದೇವಲೋಕದ ರಂಬೆ ಊರ್ವಶಿ ಮೇನಕರ ಸಹ ನೋಡಿ ನಾಚಬೇಕು ನಿನ್ನ ರೂಪ. ನೋಡು ನೇತ್ರ, ಒಳ್ಳೆ ಮಾತಿನಿಂದ ನೀ ನನ್ನವಳಾದ್ರೆ ಸರಿ. ಒಳ್ಳೆ ಮಾತಿನಿಂದ ನನಗೆ ದಾರಿ ಬಿಟ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ದಾರಿ ಬಿಡ, ನಾನು ಹೋಗ್ಬೇಕು. ದಾರಿ ನಿನ್ನಂತ ಹರಿಯದ ಹೆಣ್ಣಿಗಳಿಗೆ ದಾರಿ ಬಿಡುವ ದರಿದ್ರ ಮನುಷ್ಯ ನಾನಲ್ಲ ನೇತ್ರ. ನಿನ್ನ ಕಣ್ಣಿಗೆ ನಾಟಿದ ಈ ನಿನ್ನ ಸೌಂದರ್ಯವನ್ನು, ನಿನ್ನ ಹಂದವಾದ ಚೆಲುವಿಕೆಯನ್ನು ಕಂಡು ನಾನು ಅನುಭವಿಸದೆ ಬಿಡಲೇ ದಾರಿ. ಆಮೇಲೆ ಬಿಡುವೆ ನಿನಗೆ ದಾರಿ. ಬಾರ್ಲೇ ನನ್ನೊಳಗು. ಒಳ್ಳೆ ಮಾತಿನಿಂದ ನನಗೆ ದಾರಿ ಬಿಟ್ಟರೆ ಒಳ್ಳೇದು. ನೀ ಮಾಡ್ತಿರೋ ಹಂತ ಕೆಲಸ ಒಂದು ವೇಳೆ ನನ್ನ ಮೈದನ ಗೊತ್ತಾದ್ರೆ ಅರಿಕೆ ಕೂರೆಂದು ಓಡಾಡಿಸಿ ದ್ಯಾಮಣ್ಣನ ಮುಂದೆ ಕಡ್ ಹಾಕ್ತಾನೆ. ಬಲಿ ಎಚ್ಚರಿಕೆ, ಎಚ್ಚರ. ನನಗೆ ಎಚ್ಚರ ಹೇಳುವ ಉತ್ಸಾಹದ ಹೆಣ್ಣೆ ಅಂಧಕಾರವಾದ ಅರಮನೆಯಲ್ಲಿಟ್ಟು ಪ್ರೇಮದ ಹರಗಿನೆ ಅಂತ ನಿನ್ನನ್ನು ಜೋಪಾನ ಮಾಡಿರುವ ನಿನ್ನ ಗಂಡಾರಿನ ಮೈದೂರಿನಿಂದ ಕೋಟಿ ಹುಲಿ ರಾಯನನ್ನು ಚಾಡಿ ಕಡಿಯುವುದು ಅದು ಎಂದಿಗೂ ಸಾಧ್ಯವಿಲ್ಲದ ಮಾತು. ಹಠ ಮಾಡದೆ ಈ ನಾಗೇಗೌಡನ ಚಟ ತೀರ್ಸಬಾರಲೇ. ಬಿಟ್ಟ ನಾಯಿ ಬಿಡೋ ಪಾಪಿ. ನಾಯಿ ನಾನಲ್ಲ ನೇತ್ರಿ, ನೀನೊಂದು ಮಾಗಿದ ಕಾಯಿ. ನೀನು ಮನಸ್ಸು ಮಾಡಿದರೆ ವರ್ಷದೊಳಗಾಗುವೆ ಒಂದು ಮಗುವಿಗೆ ತಾಯಿ. ವರ್ಷ ಹೋದರದ ಎಣ್ಣೆ. ನಾಚಿಕೆನ್ನುವ 3 ಅಕ್ಷರದ ಶಬ್ದ ಈ ನಾಗೇಗೌಡನ ಕಾಲಿನಲ್ಲಿ ಬಿದ್ದು ಒದ್ದಾಡಿ ಸೇವೆ ಮಾಡುತ್ತಿರುವಾಗ ಪಾಪಿ, ನೋಡು, ನೀ ನನ್ನನ್ನು ಮುಟ್ಟಲು ಬಂದೆ ನಿಜವಾದ್ರೆ ಹರಕು ಮೆಟ್ಟಿಲಿಂದ ಹೊಡ್ತಾರೆ ಸಮಾಜದ ವೀರ ಗರ್ತಿಯರು. ವೀರ ಗರತಿಯರ ನೇತ್ರಿ, ಕೇಳು, ನಿನ್ನಂತ ಗರಿತಿಯರ ನಟನೆ ಮಾಡುವ ಸುಳ್ಳಿರ ಸೊಬಗಿನ ಸೋಗು.
ಹೋಗಲಿ ಹೊತ್ತಿನಲ್ಲಿ ಬಟ್ಟೆ ತೊಳೆಯಲಿಕ್ಕೆ ಹಳ್ಳಕೊಳ್ಳಕ್ಕೆ ಹೋಗುವಾಗ ಬೇಕಾ ಎಂದವನಿಗೆ ಬಾ ಎಂದು ಹೇಳಿ ಅವನ ಜೊತೆ ಚಕ್ಕದಾಡುವ ನಿಮ್ಮಂತ ಪಾಂಡ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ಗಂಡನಿಗೆ ಕಂಠಪೂರ್ತಿ ಕುಡಿಸಿ ಮಲಗಿಸಿ ಮಿಂಡನಿಗೆ ಫೋನ್ ಮಾಡಿ ಕರೆಸಿಕೊಂಡು ಆ ಮಿಂಡನ ಜೊತೆ ಚಕ್ಕಂದಾಡುವ ಗರತಿಯಂತೆ ಪೋಜ್ ಕೊಡುವ ಹೆಣ್ಣುಗಳಷ್ಟಿಲ್ಲ ಈ ಸಮಾಜದಲ್ಲಿ. ಹಂತದಲ್ಲಿ ನೀನೊಬ್ಬಳಿಂದ ತಿಳಿದು ಈ ನಾವಿಗೆ ಸೆರಗಾಸಿ ನಿನ್ನ ಸಂಸಾರ ಸಾಗಿಸು. ಬಾ ಬಿಡೋ ನನ್ನ ಕೈನ. ಇನ್ನೊಂದ್ಸರಿ ಮುಟ್ಟಿದ್ರೆ ನಾನು ಕಾರೋಡು ಚಪ್ಪಲಿ ಕೈಯೆಲ್ಲ ಬರಬೇಕಾಗತ್ತೆ. ಹುಷಾರ್. ಮದ ಹೇಳಿ ತಪ್ಪಿದ ಹೆಂಡೆ ಈ ನಾವಿಗೆ ಎಕ್ಕಡದಿಂದ ದಟ್ಟವಾಗಿ ನೋಡಿದ್ರಿ ಆ ಲೊಚ್ಚ ಹೆಂಡೆ ಮುಗೀತಲೇ ನಿನ್ನ ಶೀಲದ ಮೆರಗು ಲೇನಕ್ಕೆ ತೆರೆಕೋ ಪಕ್ಕಡ್ತಾಯಿ ಮೈ ಚೋಡ್ತಾನೈ. ಲೇ ಪಾಪಿ, ಇಷ್ಟೊಂದು ಬೊಗಳ್ತಾ ಇದ್ದೆಲ್ಲ, ಹಾಗಾದ್ರೆ ನಿನ್ನ ತಾಯಿ ಹಾತ್ರ ಮಾಡಿ ನಿನ್ನೊಂದರಿಗೆ ಜನ್ಮ ಕೊಟ್ಟಿರ್ಬೇಕು. ಸತಿ ಸಾವಿತ್ರಂದ್ರುವ ನನ್ನ ಹೆತ್ತ ತಾಯಿಗೆ ಹಾದ್ರ ಎಣ್ಣೆಂದ ನೋಡಿದ್ರಿ ಆ ಬಂಡ ಸುಳೆ ಮುಗೀತಲೇ ನಿನ್ನ ಶೀಲದ ಮೆರಗು. ಲೇ ಕಾಮ ತುಂಬಿದ ಕಟುಕ ನನ್ನ ಮಗನೇ, ನಿನ್ನ ಸೋನಿನ ಕಾಮದ ಟಸಬಣ್ಣು. ಲೇ ಬಂಡಾರದ ಒಡೆಯ ರಾಯ, ಈ ನಾಗೇಗೌಡನ ಸರಸ ಸಲಾಪದಲ್ಲಿ ಹಟ್ಟಾಯಿಸಿ ಬಂದ ನೀನ್ ಯಾವನಲ್ಲೇ ಕತ್ತೆ. ಇವನು ಹಿರಿಯಲ್ಲೇ ಕತ್ತೆ. ಅಷ್ಟೇ ಅಲ್ಲ, ನಿಮ್ಮಂತ ಕಚ್ಚಾರ್ಕತನ ಮಾಡುವರನ್ನು ಮತ್ತಿಸಲೇ ಕೊಚ್ಚಿ ಹಾಕಲು ಬಂದಿರುವ ಹುಲಿ ರಾಯ. ಲೇ ಹುಲಿ ರಾಯ, ಹುಲಿ ಹುಲಿ ನಾನೆಂದು ಹಾರಿ ಆಡಿದರೆ ನಿಮ್ಮಂತ ಹುಲಿಗಳ ಸಿರೆ ಕಾತ್ತರಿಸಿ ಪತ್ತಳದ ಪೋತಳಕ್ಕೆ ತೊಳಿಸಿದನಲೇ ಈ ನಾಗೇಗೌಡನೆನ್ನುವುದು ಬಿಟ್ಟಿದಲೇ ಮಗನೇ. ಏ ಗೌಡ, ನಿನ್ನೊಂದು ಸಾರಿ ಮಗನಿಗೆ ಎಂದು ಮಾತನಾಡಿದ್ರೆ ನಿನ್ನನ್ನು ಹುಟ್ಲಿಲ್ಲ ಎನಿಸಬೇಟ ನುಸರ್. ಬಟ್ ನಿನಗೆ ಜೀವದ ಮೇಲೆ ಆಸೆ ಇದ್ದರೆ ಕಣ್ಮರಿಯಾಗು, ಇರದಿದ್ದರೆ ಸಾಯೋಕೆ ಸಿದ್ಧನಾಗಿರೋ. ಕಣ್ಮರಿ ಆಗುತ್ತೀಯಾ ಇಲ್ಲ ಸತ್ತು ಹೋಗುತ್ತೀಯಾ? ಇವರ್ ಚಾಯ್ಸ್. ಮಲಗಿದ್ದ ಗಟ್ಟ ಸರ್ಪೋನಿ ಕೆಳಗೆ ಕೇಳಕ್ಕೆ ಕಾಲಿಟ್ಟ ನಿನ್ನ ಸಾವಿನ ಗುಂಡಿಗೆ ನೀನು ತೋಡಿಕೊಳ್ಳುತ್ತಿರುವೆ. ನನ್ನ ಸೇಡಿನ ಧೋಗನಿಗೆ ನಿನ್ನನ್ನು ಆಹುತಿ ತೆಗೆದುಕೊಳ್ಳದಿದ್ದರೆ ನನ್ನ ಹೆಸರು ಗರ್ತಿಯರ ಮಿಂಡ ನಾಗೇಗೌಡನೇ ಅಲ್ಲ. ಏ ಮನ ತಿಪ್ಪ ಗೌಡ್ರ ಇಲ್ಲೇದೇನ್ರಿ? ಈ ನೇತ್ರಿ ನಮಗೆ ಕೈ ಕೊಟ್ಟಳು ಅಂದ ಮೇಲೆ ಈ ಆ ಶಿವರಾಯನ ಹೊಲದಲ್ಲಿರುವ 25 ಗೂಡಿಗೆ ನಾಳಿಗೆ ಬೆಂಕಿ ಹಚ್ಚಲೇ. ಹಂಗಾದ್ರೆ ತಡ ಯಾಕ, ಹೋಗೇ ಬಿಡ ನೋಡ್ರಿ. ಹೋಗು, ಅಂತವ್ರನ್ನ ಸಿದಿಗೆ ಕಟ್ಟಿ ಸುಡುಗಾಡಕ್ಕೆ ಕಳಿಸಿದ್ದಾನೆ ಈ ರಣಹುಲಿ ರಾಯಣ್ಣ. ನೋಡಪ್ಪ, ಆ ದೇವರಿಂದ ಪಾರು ಮಾಡಿದ ನಿಮಗೆ ತುಂಬಾ ಧನ್ಯವಾದಗಳು. ಆದ್ರೆ ನೀನು ಯಾರಂತ ಗೊತ್ತಾಗ್ಲಿಲ್ಲ. ಆ ದೇವರು ಮಾತ್ರ ನಿನ್ನನ್ನು ಚೆನ್ನಾಗಿಟ್ಟಿರ್ಲಪ್ಪ. ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಈ ವೇಷ ಹಾಕಿಕೊಂಡು ತಿರುಗಾಡುತ್ತಿದ್ದೇನೆಂದು ಮುಂದೆ ನಿಮಗೆ ಗೊತ್ತಾಗುತ್ತದೆ. ಕಾದು ನೋಡಿ, ನಾನಿನ್ನು ಬರುತ್ತೇನೆ. ಛೇ 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 ಎಂತ ಕಾಲ ಬಂತ್ರಿ, ಎಂತ ಕಾಲ. ಈ ಗಂಡಸರಿಗೆ ಕಿಮ್ಮತ್ ಇಲ್ದಂಗ ಆಗೈತ್ರಿ. ಒಂದ್ ವಾರದಿಂದನ ಬೆಟ್ಟೆ ಹಾಕಿತ್ ನಂದಿದ್ ನಮ್ಮ ಹಳೆ ಗಿರಾಕಿ ಹಾಕಿ ನಡ್ಸ್ಕೊಂಡ್ಬಿಟ್ರ ಬಾಯಾಗ ಜುಳು 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 ನೀರು ಬರ್ತಾವ್ರಿ. ಏನ್ರಿ ಆಕಿ ರೂಪ, ನೀರ್ಲೆ ನಿನ್ ಬಣ್ಣ ಮುಂಗ್ಯ ಮುಸುಡಿ.
ಕ್ವಾರಿ ಹಲ್ಲು ಕಡ್ಡಿ ಕಾಲು ಆ ಮಂಗ್ಲಿ ಚೆಲ್ವಿನ ಚಿತ್ತಾರ ಅಮೂಲ್ಯ ಕನಿಷ್ನ ಬಂದು ಕೊಟ್ಟಂಗಾಕತ್ರಿ ಕಿಸ್ಸ ನಮ್ಮೂರ ಬಂದು ತಂದು ಬರಕೋಳಿ ಯಾರಿಗೆ ಬೀಳಿದದ ಈ ಗೋಳಿ ಯಾರಿಗೆ ಬೀಳಿದದ ಈ ಗೋಳಿ ಯಾರಿಗೆ ಬೀಳಿದದ ಗಿಡಗುಳಿ ನಮ್ಮೂರ ಬಂದು ತಂದು ಬರಕೋಳಿ ಯಾರಿಗೆ ಬೀಳಿದದ ಈ ಗೋಳಿ ಯಾರಿಗೆ ಬೀಳಿದದ ಈ ಗೋಳಿ ಯಾರಿಗೆ ಬೀಳಿದದ ಗಿಡಗುಳಿ ಕೈಯ ಮಾಡಿ ಅನ್ನ ಕಣ್ಣ ಹೊಡಿತಾನ ನೋಡಿ ಕೈಯ ಮಾಡ್ಯಾಳ ಕನ್ನ ಒಡದಾಳ ನೋಡಿ ಅಕ್ಕ ಹೋದರ ತಂಗಿ ಸಿಗಿತಳ ಡೌಟರು ಬಡದರು ಲವ್ ಮಾಡಂಗ ಮಾಡ್ರೆ ಮಾತನಾಡಿದರೆ ಮೊತ್ತ ಒಡೆದರ ಮರಳಿ ಬರುವುದಿಲ್ಲ ಅದು ಯಾರನ್ನ ಐತೆ ಅದು ಯಾರನ್ನ ಐತೆ ಅಲ್ಲ ಮಂತ್ರಿ ನಿನಗೆ ಏಟರ ಐತೇನ ಸ್ವಲ್ಪರ ಯಾಕ ಇಲ್ಲಂದ್ರೆ ಕಾಂತವಲ್ಲ ಗಡ್ಡ ಮೀಸಿ ಬಂದಿಲ್ಲ ಅಂತ ಏ ನಾ ಏನಂತ ತಿಳ್ಕೊಂಡಿ ಗಡ್ಡ ಮಿಸ್ ಎಲ್ಲ ನಾ ಏನಂತ ತಿಳ್ಕೊಂಡಿ ನೀನು ಮತ್ತೇನ್ ಲೇ ಕತ್ತೆ ಏನ ನನ್ಗ ಕತ್ತಿ ಅಂತೀಯ ನಿನಗಲ್ಲೇ ಮತ್ ಯಾರಿಗೆ ನಿಮ್ಮ ಅಪ್ಪಗಲೇ ಹಡ್ನಾಳ್ ರಂಡಿ ಬಂಡ್ರಂಡಿ ಸುಂಡ್ರಂಡಿ ನನ್ ರಂಡಿ ಏ ಯಾರಿಗಂತಿ ಅನ್ನಕತ್ತಿಲ್ಲ ಲೇಪ ಬಾಯ್ಪಾಟ್ ಮಾಡಕತ್ತೀನಿ ಅನ್ನಕತ್ತಿಲ್ಲ ಲೇಪ ನಾ ಈ ರೋಡ್ ಹಿಡ್ಕೊಂಡ್ ಹೊಂಟಿದ್ನ ನಮ್ ಸೆಟಪ್ ಹೋದನಲ್ಲ ಆತ ನಮ್ಮ ಅತ್ತಿ ಬೈತಿದ್ದ ಅಲ್ಲ ಅವ ಅಲ್ಲಿ ಬಯ್ಯಾಕತ್ತಾನ ನೀ ಯಾಕೆ ಇಲ್ಲಿ ಬಯ್ಯಾಕತ್ತಿ ಬೈಯಾಕತ್ತಿಲ್ಲ ಲೇಪ ಬಾಯ್ಪಾಟ್ ಮಾಡಕತ್ತೀನಿ ಯಾಕಂದ್ರ ಹನುಮಾಪುರ ದುರ್ಗಮ್ಮ ಜಾತ್ರ್ಯಾಗ ಬೈಗುಳ ಸ್ಪರ್ಧೆ ಇಟ್ಟರ ಅದಕ್ಕ ನಿನ್ ತಾಕ 100 ರೂಪಾಯಿ ಕಡ ಕೇಳಕತ್ತೀನಿ 100 ರೂಪಾಯಿ ತಾ ಆ 100 ರೂಪಾಯಿನೋ ಕಡನ ಕೇಳವ ನೀನ ಕಡ ಅಷ್ಟಲ್ಲ ಬೇಕಂದವ್ರಿಗೆ ಹಂಗ ಕೊಡ್ತೀನಿ ಅಯ್ಯೋ ಮತ್ತೆ ಪೂರ ನಿಮ್ಮಂತ ಹುಡುಗಿರ ಕೆಲಸ ಪೂರ್ತಿನ ಕೊಡ್ತೀನಿ ಅಯ್ಯೋ ನನ್ನ ಶೂರ ಊರಾಗ ಒಬ್ನ ಶೂರ್ ಅದನ ಒಂದ್ ಕೊಡಬಾರ್ದ ಕೊಟ್ನಿ ಅಂತ ನೋಡ್ಲಿ ಜೋಕುಮಾರ ಹಾ ಒಮ್ಮೆ ಕೊಡ್ತೀಯಾ ಅಲ್ಲ ನಾಚ್ಕಿಲ್ಲದ್ ನಾಗಿ ಏನ ಊರ್ ಬಿಟ್ಟಿತ್ತಂತ ಅದೇನ ಅಂತಾರಲ್ಲ ನೀನ್ ಜೋಡ ನಿಂತಿದ್ದು ನಂದ ತಪ್ಪು 1 kg ಗಜರಿ ಕೊಡು ಗಜ್ರಿ ದಪ್ಪ ಐತಿ ಹಿಡ್ಕೊಂಡ್ ನೋಡ್ತೀನಿ ಮತ್ತೆ ಒಲ್ಲಪ್ಪ ನಂಗ ಈ ಎಲ್ಲೈತಿ ಗಾಜ್ರಿ ಅದೆಲ್ಲ ಅಲ್ಲೇ ಐತ ಸುಮ್ಕಿರಿ ನೀನ್ ನಂಗ ನಾಚಿಕ್ ಬರ್ತೈತಿ ನೋಡು ಹುಡುಗಿ ಮೊದಲಾಕ ನಾಚಿಕ್ ಬರ್ತೈತಿ ಮೊದಲಾಕ ಹೆದರಿಕ್ ಬರ್ತೈತಿ ಆಮ್ಯಾಲ ಸಂತೋಷ ಆಕೈತಿ ನಂತರ ನೋಡ ಹುಡುಗಿ ಸುಖ ಆಕೈತಿ ನೋಡ್ ದೋಸ್ತ ನೀನ್ ನೋಡಿದ್ರ ಐತಲ್ಲ ನನ್ಗ ಹೆಂಗೂ ಹಂಗಾಕತೈತಿ ನನ್ ಮದ್ವಿ ಮಾಡ್ಕೋತೀಯ ನಿನ್ನ ಮದುವೆ ಮಾಡ್ಕೊಂತೀನಿ वार एवा पोरी भाई प्यार को पोरी अवर दोनों आदमी को एक ही से एक बात आई ಮತ್ತೆ ಯಾಕ ಮಾಮ ಜಾಡ್ಸ್ಬಿಡು ಬಂಗಾರ ಗಿಂಡಿ ನೀ ಬಾರ ನಮ್ಮೂರ ಜಾತ್ರೆ ಮಾಡೋಣ ನಾವು ಜೋರ ನಮ್ಮೂರ ಜಾತ್ರೆ ಮಾಡೋಣ ಬಲು ಜೋರ ಬಂಗಾರ ಗಿಂಡಿ ನೀ ಬಾರ ಬಂಗಾರ ಗಿಂಡಿ ನೀ ಬಾರ ನಮ್ಮೂರ ಜಾತ್ರೆ ಮಾಡೋಣ ನಾವು ಜೋರ ನಮ್ಮೂರ ಜಾತ್ರೆ ಮಾಡೋಣ ನಾವು ಜೋರ ಎಲ್ಲಬುರ್ಗ ಬಸ್ಸ ಹತ್ತಿ ನಮ್ಮೂರಿಗೆ ನೀ ಬರುವಾಗಿ ಬಸ್ಸಿನ ಗಿಡಿಗಾಗಾಸಿ ನನ್ನ ನೋಡಿ ನೀ ನಗುವಾಗಿ
ಮನಸಾನಿ ಕತ್ತಾಕಿ ನನ್ನ ಗಂಡ ಮನಸಾನಿ ಕತ್ತಾಕಿ ಬಂಗಾರ 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 ಗಿಂಡಿ ನೀ ಬಾರ ಬಂಗಾರ ಗಿಂಡಿ ನೀ ಬಾರ ನಮ್ಮೂರ ಜಾತ್ರೆ ಮಾಡೋಣ ನಾವು ಜೋರ ನಮ್ಮೂರ ಜಾತ್ರೆ ಮಾಡೋಣ ನಾವು ಜೋರ ದೋಸ್ತ ನಾವು ಮ್ಯಾಕ್ಸಿಸೋ ನಡಿ ನಡಿ ಸಾಕು ನಡಿ ನಮಸ್ಕಾರ PSI ಸಾಹೇಬ್ರಿಗೆ. ಇದೇನು ಮೇಡಮ್ ತಾವಿಂದು ಈ ಗಾರ್ಡನಿನಲ್ಲಿ? ಆಹಾ, ನಿಮ್ಮನ್ನು ಕಾಣ್ಲೆಂತ ಬಂದಿದ್ದೆ. ಇದೇನು ಮೇಡಮ್ ಶ್ರೀಮಂತ ನಾಗೇಗೌಡನ ತಂಗಿ ಆದ ನೀವು ನನ್ನನ್ನು ಕಾಣಲು ಬಂದ ವಿಷಯ ಹೇಳಿ ಕಳಿಸಿದರೆ ನಾನೇ ನಿಮ್ಮ ಮನೆಗೆ ಬಂದು ಭೇಟಿಯಾಗುತ್ತಿದ್ದೆ. ಅಯ್ಯೋ, ಮನೆ ಕರೆಸಿ ಮಾತನಾಡುವಂತ ವಿಷಯ ಅಲ್ಲ, ಇದು ನನ್ನ ವೈಯಕ್ತಿಕ ವಿಷಯ. ಅದೇನಂತ ಹೇಳಿ ಮೇಡಮ್ ನಿಮ್ಮ ವಿಷಯ. ಆಗೇನಾರ ಸಮಸ್ಯೆವಿದ್ದರೆ ಸಾಲ್ವ್ ಮಾಡಿದರೆ ಆಯ್ತು. ಏನಿಲ್ಲ, ಮೊನ್ನೆ ದಿನ ನಾನು ಒಬ್ಳೆ ಹೋಗ್ಬೇಕಾದ್ರೆ ಒಬ್ಬ ಕಾಮಕ ನನ್ಗೆ ಬೆನ್ ಹಟ್ಟಿ ಬಾಯಿ ಬಂದಂತೆ ಮಾತಾಡಿ ಹೋಗಿದ್ದಾನೆ. ಅವನ್ಯಾರು, ಅವನೆಲ್ಲಿದ್ದಾನೆ ಹೇಳಿ ಮೇಡಮ್. ಅವನು ಎಲ್ಲೇ ಇದ್ದರೂ ಸರಿ ಒದ್ದು ಬುದ್ಧಿ ಕಲಿಸುತ್ತೇನೆ. ಅವನು ಎಲ್ಲಿದ್ದಾನೋ ಗೊತ್ತಿಲ್ಲ, ಆದ್ರೆ ಅವನು ಯಾರಂತ ಗೊತ್ತು. ಅವನ ಹೆಸರು ಹೇಳಿ ಮೇಡಮ್. ಎಲ್ಲೇ ಇದ್ದರೂ ಸರಿ ಒದ್ದು ಬುದ್ಧಿ ಕಲಿಸುತ್ತೇನೆ. ಅವನ ಹೆಸರು ರಾಯಣ್ಣ ಅಂತ. ಆಯ್ತು ಮೇಡಮ್, ಅವನು ಇನ್ನೊಂದು ಸಾರಿ ನಿಮ್ಮ ತಂಟೆಗೆ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ. ಅಂದ ಹಾಗೆ ಸಾಹೇಬ್ರೆ, ನಾಳೆ ನನ್ನ ಬರ್ತಡೇ ಪಾರ್ಟಿ ಇದೆ. ನೀವು ನಿಮ್ಮ ಸಿಬ್ಬಂದಿ ಸಮೇತವಾಗಿ ನನ್ನ ಬರ್ತಡೆಗೆ ಬರಬೇಕು. ಆಯ್ತು ಮೇಡಮ್. ನಾನಿನ್ನು ಬರ್ತೇನೆ. ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರು? ಯಾರು ಗಾಳಿಲಿ ಮುತ್ತನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಎಲ್ಲೇ ಇದ್ದಂಗಿದ್ದು ಎದ್ದು ಹೋದೋರ್ಯಾರು? ಅವಳು ಯಾರೋ ಹುಡುಗಿ ನನ್ನನ್ನೇ ಹುಡುಕಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ. ಹತ್ತಿರ ಬರದೆ ದೂರಾನು ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ. ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದು ಯಾರು? ಯಾರು ಗಾಳಿಲಿ ಮುತ್ತನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಎಲ್ಲ ಇದ್ದಂಗಿದ್ದು ಎದ್ದು ಹೋದೋರು ಯಾರು?
ಹೋದೋರ್ಯಾರು ಯಾರು ಗಾಳಿಲಿ ಮುತ್ತಾನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲ ಇದ್ದಂಗಿದ್ದು ಎದ್ದು ಹೋದೋರ್ಯಾರು ಬೇಗ ಬನ್ರಿ ಇಲ್ಲಿ. ಯಾಕೇನತ್ರ ಏನಾಯ್ತು? ರೀ ಘಾತವಾಯ್ತು ರೀ, ಘಾತವಾಯ್ತು. ಯಾಕತ್ಗೆ ಏನಾಯ್ತು? ಮೈದಿನ ಅದು ಅದು ಯಾಕತ್ಗೆ ಸ್ಟೇಟ್ ಗಾಬರಿಯಿಂದ ಮಾತನಾಡ್ತಾ ನಿಂತಿರುವಿರಿ? ಅದೇ ಮೈದಿನ, ನಮ್ಮ ಹೊಲದಲ್ಲಿರುವ ಜೋಳದ ಗುಡಿಗೆ ಯಾರೋ ಪಾಪಿಗಳು ಬೆಂಕಿ ಹಚ್ಚಿ ಹೋಗ್ಬಿಟ್ಟಿದ್ದಾರಪ್ಪ, ಬೆಂಕಿ ಹಚ್ಚಿ ಹೋಗ್ಬಿಟ್ಟಿದ್ದಾರೆ. ಇದ್ರೇನು ಹೇಳ್ತಿರುವ ನೇತ್ರವತಿ? ನನ್ನ ಎದೆ ಹೊಡೆದು ತೂರು ತೂರು ಹೋಗ ಕೆಟ್ಟ ಸುದ್ದಿ ಇದು. ಅಕ್ಕ ಪಕ್ಕದವ್ರು ನೋಡಿ ಕೇಕ್ ಹಾಕಿ ನಗುವಂತಾಯ್ತು. ಶಿವರಾಯ ಬಾಳು ಮೈದಿನ, ಒಂದು ಸೂಡ ಕೂಡ ಬಿಟ್ಟಿಲ್ಲ, ಎಲ್ಲವನ್ನು ಸುಟ್ಟು ಹಾಕಿದ್ದಾರ ಪಾಪಿಗಳು. ಆತಿಗೆ ಒಂದು ಸ್ವಲ್ಪ ಆದ್ರೂ ಉಳಿಯದ ಎಲ್ಲಾ ಸುಟ್ಟು ಹೋಯ್ತೆ ನಮ್ಮ ಬಿಳಿ ಜೋಳದ ಗೂಡು. ಹೌದು ಮೈದಿನ, ನೀನು ಹೇಳಿದಾಗೆ ಒಂದು ಸೂಡು ಕೂಡ ಬಿಟ್ಟಿಲ್ಲ, ಆ ರೀತಿ ಸುಟ್ಟು ಬಿಸಾಕಿ ಬಿಟ್ಟಿದ್ದಾರೆ ಆ ಪಾಪಿಗಳು. ಎಲೆವಿದೆ ಎಂತ ಪರಿಪರಿಯಾಗಿ ಎಡೆ ಬಿಡದೆ ಕಾಡ್ತಿರುವೆ ನಮ್ಮಂತ ಬಡವರು. ಈ ಸಲ ಬರುವ ಬೀಜಾಳದ ಬೆಳೆಯಲ್ಲಿ ನಮ್ಮನ ಓದಿಗಾಗಿ ಮಾಡುವ ನಗೆ ಒಡನ ಸಾಲ ತೀರ್ಸಬೇಕೆಂದು ಒಬ್ಬರು ನಂಬಿಕೊಂಡು ಇಟ್ಟುಕೊಂಡ ಈ ಶಿವರಾಯನ ಕತ್ತನ ಕತ್ತರಿದೆ ಕೂರಿದೆ. ನಮ್ಮ ಬಿಳಿ ಜೋಳದ ಗೂಡು ಸುಟ್ಟರೆ ಏನಾಯ್ತಣ್ಣ? ಬೇರೆ ಎಲ್ಲಾದ್ರೂ ಹಣದ ವ್ಯವಸ್ಥೆ ಮಾಡಿ ನಾಗೇಗೌಡನ ಸಾಲ ಸೇರಿಸಿದ್ರೆ ಆಯ್ತು. ಸ್ವಲ್ಪ ಜೋಳದ ಗೂಡು ಸುಟ್ಟಪ್ಪಾಜಿ, ಭಿಕ್ಷೆ ಬೇಡಿ ಯಾವ್ದಾರು ನಿಮ್ಮನ್ನು ಸಾಕಿ ಸರುತ್ತೆ ಅಪ್ಪಾಜಿ, ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಿ. ಹೇಗೆ ಸಮಾಧಾನ ಮಾಡಿಕೊಳ್ಳಿ ಕನಕ, ಹೇಗೆ ಸಮಾಧಾನ ಮಾಡಿಕೊಳ್ಳಿ. ಆ ನಗೆ ಒಳ ಬಂದು ಹಣವನ್ನು ಕೊಡಿ ಎಂದು ಕೇಳಿದರೆ ನಾನೇನಂದ ಉತ್ತರಿಸಲಪ್ಪ, ನಾನೇನಂದ ಉತ್ತರಿಸಲೇ. ಹಳಬೇಡಣ್ಣ, ಹಳಬೇಡ. ನಿನ್ನ ಕಣ್ಣಲ್ಲಿ ನೀರು ಬಂದರೆ ಈ ನಿನ್ನ ತಮ್ಮ ಕನಕನ ಕೆರಳುಗಳು ಕಿತ್ತು ಬರುವಂತಾಗುತ್ತದೆ. ನೀನಿರ್ಬೇಕನ್ನೋದೇ ಈ ನಿನ್ನ ತಮ್ಮ ಕನಕನ ಆಸೆ. ಬೇಡ ಅಪ್ಪಾಜಿ, ಬೇಡ ಬೇಡ. ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತ ಬರುತ್ತದೆ. ಶಿವರಾಯ, ಓಹೋ ಬನ್ನಿಗೌಡ್ರಿ ಕುಳಿತು. ನಿನ್ನ ಜೊತೆ ಕುಳಿತು ನನ್ನ ಹೆಸರಿಗೆ ಬೆಳೆಸಲು ಬಂದಿಲ್ಲ. ನನ್ನಿಂದ ತೆಗೆದುಕೊಂಡಿರೋ ಸಾಲ ವಸೂಲಿ ಮಾಡಲಿಕ್ಕೆ ಬಂದಿದ್ದೇನೆ. ಗೌಡ್ರಿ, ಈ ಸಲ ಬರುವ ಬೀಜಾಳದ ಬೆಲೆಯಲ್ಲಿ ನಿಮ್ಮ ಸಾಲ ತೀರ್ಸಬೇಕೆಂದು ಮಾಡಿದೆ ಗೌಡ್ರಿ. ಆದರೆ ಯಾರ ದುಡ್ಡರು ನಮ್ಮ ಬೀಜದ ಗೂಡಿಗೆ ಬೆಂಕಿ ಹಚ್ಚರ ಗೌಡ್ರಿ, ಬೆಂಕಿ ಹಚ್ಚಾರ. ನಿಮ್ಮ ಬೀಜದ ಗುಡಿ ಬೆಂಕಿ ಹಚ್ಚಿದ್ದು ಮನ್ಮರ ಗೌಡ. ಲೇ ಮಗನೇ ತೆಪ್ಪ, ಗೌಡ್ರಿ ಎಲ್ಲೇ ಬೊಗಳ್ತಿರೋದು ಕತ್ತೆ?
ಇನ್ನೇನಿಲ್ಲಪ್ಪ ಸಾವುಕಾರ ದೇವ್ರಂತ ಮನುಷ್ಯರು ಅಂತೇಳಿ ಅನ್ನಕ್ಕಿದ್ದೆ. ನೋಡಲ ಶಿವರಾಯ, ನಾನು ನಿನ್ನ ಕರಿಕರದ ಮಾತು ಕೇಳಲು ಬಂದಿಲ್ಲ. ನಿನ್ನ ತಮ್ಮ ಬೇರೆಕರಿಗೆ ಓದಿಗಾಗಿ ನನ್ನ ಹತ್ತಿರ 3 ಲಕ್ಷಕ್ಕೆ 6 ಲಕ್ಷ ಬಡ್ಡಿ ಆಗಿದೆ. 6 3 9 6 3 9 ಲಕ್ಷ. ಈಗ ನೀನು ಹಣ ಕೊಡಲೇಬೇಕು. ಗೌರಿ ದಯವಿಟ್ಟು ಈ ಮನೆ ಬರೆದುಕೊಂಡು ಎಂದು ಕೇಳಬೇಡಿ ಗೌರಿ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊತೀನಿ ಗೌರಿ, ಬೇಡಿಕೊತೀನಿ. ಧನಿಕರಾದ ಈ ಗೌಡನಿಗೆ ನೀನು ಕೈ ಮುಗಿಯ ಅವಶ್ಯಕತೆ ಇಲ್ಲ. ಮುಂದೆ ಇವನನ್ನ ಕೊಟ್ಟರಾಯ್ತು. ಏನು ಮಾಡುತ್ತಾನೆ ಈ ಗೌಡ? ತಮ್ಮ ಶಿವರಾಯ ಸಾಲ ಕೇಳಕ್ ಬಂದಾಗ ಎಷ್ಟು ಸಮಸ್ಯೆ ಹೊಡಿಬಿಡ್ತೀರಿ. ಅಲ್ಲಿ ಸಾಲ ಕೇಳಕ್ ಹೋದಾಗ ನಾವು ಕಡಿಯಕ್ಕೆ ಬಂದಾಗ ಮಾಡ್ತೀರ ಬಗ ನೀವು. ಏ ಕನಕ, ನೀನು ಈ ತರ ಹಾರಿ ಆಡಿದರೆ ಹಾರಿ ಬರುತ್ತಿರುವ ಎದಿಗೆ ಗುದ್ದೆ ಸಾಲ ವಸೂಲಿ ಮಾಡುವಷ್ಟು ನನ್ನಲ್ಲಿದೆ. ತಮ್ಮ ಶಿವರಾಯ ಕನಕಪ್ಪ, ಈ ಸ್ಟಾಪಿನ ಮ್ಯಾಗ ಒಂದು ಸೈ ಹಾಕಿ ಮನೆಯಿಂದ ಹೊರಗೆ ಹೋಗ್ತಿರೋ ನಾ ಪೊಲೀಸ್ ಲಾಕಪ್ ಎರಡರದಾಗ ಒಂದು ತೀರ್ಮಾನ ಮಾಡ್ರಿ. ಲೇ ಮಗನ ತಿಪ್ಪ, ಸುಳ್ಳಂದ ಬಳ್ಳಂತ ಹೇಳಿ ನಮ್ಮ ಮನೆ ಕಸಂತ ಮಗನ. ನಿನ್ನ ದೊಡ್ಡವಾದ್ಮೇಲೆ ನೋಡ್ಕಿಂತಿಲ್ಲ ಐತಿ ಮಗನ, ನಿಂದು ದೊಡ್ಡವಾದ್ಮ್ಯಾಕ. ಅಯ್ಯಯ್ಯ ಶಿವರಾಯನ್ ಮಗ ನೀದು ಹುಲಿ ಮರಿ. ಅಯ್ಯಯ್ಯಪ್ಪ ಯಾ ನಮ್ನಿ ಈಟ ಚೋಡು ಮೆಣಸಿನ್ಕಾಯಿ ಇದೀನಿ. ಏಯ್ ಗೌಡ, ಲೇ ತಿಪ್ಪ, ಯಪ್ಪ ಗೌಡ್ರು ಇಲ್ಲೇದನ್ರಿ. ಇದ್ಯಾವದಲೇ ಹಿಲಿಮರಿ. ಶಿವರಾಯನ್ ಮಗ ಹುಲಿ ಮರಿ ರೀ ಯಪ್ಪ, ಹುಲಿ ಮರಿ ಅಂತಿದ. ನೋಡಿ, ನಿಮ್ಮ ಕೈ ಮುಗಿದು ಬಿಡ್ಕೋತಾ ಇದ್ದೇನೆ. ದಯವಿಟ್ಟು ನಮ್ಮನ್ನು ಮಾತ್ರ ಈ ಮನೆ ಬಿಟ್ಟು ಹೊರಗೆ ಹಾಕ್ಬೇಡಿ ಗೌಡ್ರೆ. ನಿಮ್ಮ ಕೈ ಮುಗಿದು ಬಿಟ್ಟು ಬಿಡಿ. ಸರಿ ಹೋಚ್ಚ ವಲಸ ಎಣ್ಣೆ. ಏ ನಾಗೆ ಗೌಡ, ನನ್ನ ತಾಯಿಯನ್ನು ಒದ್ದಿಯಾ ಕೆಟ್ಟ ಗೌಡ. ಏಯ್ ಗೌಡ, ನನ್ನ ಕಣ್ಣೆದುರಿಗೆ ದೇವ ತಿಂತಿದ್ದ ನನ್ನ ಹತ್ತಿನ ವಾದ್ಯ ಮಗನ. ಬಿಡ ಅವರ ಕತ್ತನ್ನು ಬಿಟ್ಟು ಬಿಡ, ನಾನು ಅನಕ ಬಿಡ ಅವರ ಕತ್ತನ್ನು. ದೇವ ತಿಂತಿದ್ದ ನನ್ನ ಹತ್ತಿನ ಒದ್ದ ಈ ಕಟಕ ನಾಗೇಗೌಡನ ಇಚ್ಚಿಗೆ ಕೊಂದಾಗಲೇ ಈ ನಿನ್ನ ತಮ್ಮ ಕನಕನ ಮನಸ್ಸಿಗೆ ನೆಮ್ಮದಿ. ಬಿಟ್ಟು ಬಿಡ, ನಾನು ನನ್ನ ತಡೆಯಬೇಡ. ಅಣ್ಣ ಬಿಟ್ಟು ಬಿಡ, ನನ್ನನ್ನು ತಡೆಯಬೇಡ. ಕನಕ, ಅವ್ರಿಗೆ ಕೊಡಬೇಕಾದ ಹಣವನ್ನು ನಾವು ಕೊಟ್ಟಿದ್ದರೆ ಅವ್ರು ಯಾಕೆ ನಮ್ಮನ್ನ ಒದಿತಿದ್ದರು, ಬಡಿತಿದ್ದಾರಪ್ಪ. ಅವ್ರ ಮೇಲೆ ಯಾಕೆ ನಡೆದ್ರೆ ಪ್ರಯೋಜನ ಇಲ್ಲಪ್ಪ, ಪ್ರಯೋಜನವಿಲ್ಲ. ಏ ಶಿವರಾಯ, ಮೊದಲ ಸ್ಟಾಂಪಿಗೆ 4 ಮಂದಿ ಸಹಿ ಹಾಕಿ ಈ ಮನೆಯಿಂದ ಒದ್ದು ಹೊರಕ್ಲೇ ತಿಪ್ಪ. ಗೌಡ್ರ ಅಷ್ಟ ಮಾಡ್ತೀನಿ ಈಗ. ಶಿವರಾಯ ಕನಕಪ್ಪ ನೇತ್ರ ಈ ಸ್ಟಾಪಿನ ಮ್ಯಾಗ ಒಂದು ಹೊಡ್ರಪ್ಪ. ಆಯ್ತು ಗುಮ್ಮಸ್. ಏ ತಾಯಿ ಮನೆಯಮ್ಮ ಮಾಲಕ್ಷ್ಮಿ, ತಾಯಿಗೆ ಬೇಡವಾದ ನಾವು ಕೊನೆಗೂ ನಿನಗೂ ಬೇಡವಾದಿವಿ. ನಮ್ಮ ಬೀಜದ ಗೂಡು ಸುಟ್ಟರೆ ಏನಾಯ್ತು?
ನಿನ್ನ ನೆರಳಲ್ಲಿ ನಿಂತು ಕೂಲಿ ನಾಲಿ ಮಾಡಬೇಕೆಂದ ಈ ನಿನ್ನ ಮಕ್ಕಳನ್ನು ಕತ್ತಿಗೆ ಕಟ್ಟಿ ಕೈ ಕೊಟ್ಟು ಹೊರಗೆ ದಬ್ಬಿದೆ ತಾಯಿ. ನಾವು ಮಾಡಿದ ತಪ್ಪಿಗೆ ಈ ಮನೆಯಮ್ಮ ಮಹಾಲಕ್ಷ್ಮಿ ಮಾಡ್ಕೊಂಡು ಈ ಶಿವರಾಯನ ಬಾಳು ಬರುವೆ ತಾಯಿ. ಶಿವರಾಯ ಮಾಡುವ ನಮಸ್ಕಾರಗಳು. ಸಿರಿ ಸುಖ ದುಡು ಎನಿಸಿ ಅಣ್ಣ ಅತ್ತಿಗೆ ಎಲ್ಲಾದರೂ ಜೀತದಾಳಾಗಿ ದುಡಿದು ನಿಮ್ಮಿಬ್ಬರನ್ನು ದೇವರಂತೆ ನೋಡಿಕೊಳ್ಳುತ್ತೇನೆ. ನಡೀರಿ ಹೋಗೋಣ. ಎಲ್ಲಾದರೂ ಹೋಗಕ್ಕಿನ ಪೂರ್ವದಲ್ಲಿ ನಮ್ಮ ಹೊಲದಲ್ಲಿರುವ ಬಸವೇಶ್ವರ ಗುಡಿ ಹೋಗಿ ನಮಸ್ಕಾರ ಮಾಡಿ ಬರೋ. ನಡಿಯಪ್ಪ ಹೋಗೋಣ. ಅಣ್ಣ ಅತ್ತಿಗೆ ಹಿಂದೇಕೋ ನನ್ನ ಮನಸ್ಸು ಸರಿ ಇಲ್ಲ. ನೀವು ಗುಡಿ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದರೆ ನಾನು ಇಲ್ಲೇ ಇರುತ್ತೇನೆ. ಹಾಗಾದ್ರೆ ತಮ್ಮ ಕನಕ ನಾವು ಹೋಗಿ ಬರ್ತೀವಪ್ಪ. ಸಿರಿ ಸುಖ ದುಡು ಎನಿಸಿ ಚಪಲತೆ ಎಲ್ಲ ತಿಳಿಸಿ ಅರಿವಿನ ದೀಪ ಬರಿಸಿ ನಡೆನೆಲ ಜಂಡರಿಸಿ ನಡೆದ ತಿಪ್ಪ ಗೌಡ್ರ ಇಲ್ಲೇ ನಾವು ಹಂಚಿಕೊಂಡ ಕೆಲಸ ಮುಗಿಯಿತು. ನಾಳೆ ಕನಕನ ಕೈಯಲ್ಲಿ ಡ್ರಗ್ಸ್ ಕೊಟ್ಟ ನೋಟ್ ಸೇರಿಸಬೇಕು. ಆಮೇಲೆ ಅವ ಸೇರಬೇಕು ಜೈಲು. ಸೇರೇ ಬಿಟ್ಟತ್ರಿ ಅಲ್ಲಿ ಸೇರ್ಬೇಕಾದದ್ ಎಲ್ಲ ಸೇರೇ ಬಿಟ್ಟತ್ರಿ. ಏನೋ ವ್ಯವಸ್ಥೆ ತಲೆ ಕೆಡ್ಸ್ಕೊಬೇಡ್ರಿ. ಬಾ ತಿಪ್ಪ ಹೋಗೋಣ. ಹಂಗಾದ್ರ ತಡ ಯಾಕ ಹೋಗ ನಡ್ರಿ ಸಿದ್ಧ ನೋಡಕ. ಶಿವರಾಯನ ತಮ್ಮ ಕನಕಂದ್ರೆ ನೀನೇನಾ? ಹೌದು. ಓಹೋ, ಪೊಲೀಸರು ಬಂದಂತ ಯಾರಪ್ಪ ನೀನು? ಅವನು ಏಕೆ ನೀನು ಬರುತ್ತಿದ್ದೇನೆ? ಹೇಳ್ತೇನೆ, ಪೊಲೀಸರು ಬಂದಂತ ಹೇ ಮಿಸ್ಟರ್ ನಿಲ್ಲು. ನಿನ್ನ ಸೂಟ್ಕೇಸ್ ಅನ್ನು ತೆಗೆದುಕೊಂಡು ಹೋಗು. ಪಾಪ ಸೂಟ್ಕೇಸ್ ಬಿಟ್ಟೇ ಹೋದ. ಹ್ಯಾಂಡ್ಸ್ ಅಪ್. ಯಾರು? ಕಣಕಣ್ಣ ನೀನಾ? ಹೌದು ಸೋದರ, ನಾನು. ನೀನೇ ಬಂದೆ? ನಾನೇಕೆ ಇಲ್ಲಿಗೆ ಬಂದೆ ಗೊತ್ತಾ? ಸರ್ಕಾರಕ್ಕೆ ಸೇರಬೇಕಾದ ಹಣ ಸರ್ಕಾರಕ್ಕೆ ಒಪ್ಪಿಸಿ ನಿನ್ನ ಮೈ ಚರ್ಮ ಸುಲಿದು ಒದ್ದು ಲಾಕಪ್ಗೆ ಹಾಕಲು ಬಂದಿದ್ದೇನೆ ಪೊಲೀಸ್ ಅಧಿಕಾರಿಯಾಗಿ. ಅಂದರೇನು ಸೋದರ ನೀನು ಹಾಡುವ ಮಾತು? ನೀನು ಇಂಥ ನೀಚ ಕೆಲಸಕ್ಕೆ ಕೈ ಹಾಕುವ ದೇಶದ್ರೋಹ ಎಂದು ಖಂಡಿತ ತಿಳಿದಿರಲಿಲ್ಲ. ಅದನ್ನ ನಾನು ಕೇಳ್ತಿರೋ ಸರ್. ತಮ್ಮ ಯಾವ ಕಾರಣಕ್ಕಾಗಿ ನನ್ನ ಅರೆಸ್ಟ್ ಮಾಡ್ತಿದ್ಯಾ? ಮುಚ್ಚು ಬಾಯಿ ಮೂರ್ಖ. ತಮ್ಮ ಗಿಮ್ಮ ಎನ್ನುವ ಸೆಂಟಿಮೆಂಟ್ ಮನೆಯಲ್ಲಿ ನಾನೀಗ ಪೊಲೀಸ್ ಅಧಿಕಾರಿಯಾಗಿ PC ಅರೆಸ್ಟ್ ಮಾಡಿ ಇವ ನನ್ನ. ಯಾವ ಕಾರಣಕ್ಕಾಗಿ ನನ್ನನ್ನು ಅರೆಸ್ಟ್ ಮಾಡ್ತಿದ್ದೀನಿ ಇನ್ಸ್ಪೆಕ್ಟರ್? ಕೋಟಾನು ಡ್ರಗ್ಸ್ ವ್ಯವಹಾರದಲ್ಲಿ ನೀನು ಶಾಮೀಲ್ ಆಗಿರೋದ್ರಿಂದ ನಿನ್ನನ್ನು ಅರೆಸ್ಟ್ ಮಾಡ್ತಿದ್ದೇನೆ. ಕೋಟಾನು ಡ್ರಗ್ಸ್ ವ್ಯವಹಾರದಲ್ಲಿ ನಾನು ಶಾಮೀಲ್ ಆಗಿದ್ದೇನೆ ನನಗೆ ಸಾಕ್ಷಿ ಏನಿದೆ ಇನ್ಸ್ಪೆಕ್ಟರ್? ನಿನ್ನ ಕೈಯಲ್ಲಿರುವೆ ಸೂಟ್ಕೇಸ್, ಅದಕ್ಕೆ ಸಾಕ್ಷಿ. ಈ ಸೂಟ್ಕೇಸ್ ಅಲ್ಲ ಸರ್, ಇದನ್ನ ಈಗ ಒಬ್ಬ ನನ್ನ ಕೈಗೆ ಕೊಟ್ಟು ಓಡಿ ಹೋದ. ನನ್ನನ್ನು ನಂಬಿ ಇದೆಲ್ಲ ಕಳ್ಳ ನಾಟಕ ನನ್ನ ಮುಂದೆ ನಡೆದಿಲ್ಲ ಕನಕ. ಮಾಲು ಸಮೇತ ಸಿಕ್ಕಿರುವಾಗ ನಿನ್ನನ್ನು ಬಿಡಲ್ಲ ನಾನೇನು PC ಅರೆಸ್ಟ್ ಮಾಡಿ ಇವ ನನ್ನ. ಚಿನ್ನದಂತ ಅರಮನೆ ಜ್ಯೋತಿ ಕಣ್ಣ ತೊರೆದ ಮನೆಯಾಗೈತಿ ನಿನ್ನ ವಿಧಿಯಾಟದಾಗ ಕಥೆ ತುಂಬಿ ಓ ರಾಯ ಕಥೆಯಾದಯ
ಕನಕ ಏನಪ್ಪ ಇದೆಯಲ್ಲ? ಅವನನ್ನು ಕೇಳಿದರೆ ಅವನೇನು ಹೇಳುತ್ತಾನೆ? ನಾನು ಹೇಳುತ್ತೇನೆ ಅವನ ಏಷ ಕೃತ್ಯವನ್ನ. ಮೈದನ, ನೀನೇನು ತಪ್ಪು ಮಾಡಿದ್ದೆ ಅಂತ ನಿನ್ನನ್ನು ಅರೆಸ್ಟ್ ಮಾಡಿದ್ದೇನೆ, ಹೇಳ ಮೈದನ. ಕೋಟಾನು ಡ್ರಗ್ಸ್ ಅವರದಲ್ಲಿ ನಾನು ಶಾಮೀಲಾಗಿದೆ, ನನಗೆ ಸಾಕ್ಷಿ ಏನಿದೆ ಸರ್? ಈ ಸುಡ್ಕೇಸಿನಲ್ಲಿ ಕೋಟಾನು ಡ್ರಗ್ಸ್ ಇರದಿದ್ದರೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ಹಾಗಾದರೆ ಹಿರಿಯಣ್ಣನಾದ ನೀವೇ ತೆಗೆದು ನೋಡಿರಿ ಅವನ ಕೈಯಲ್ಲಿರುವ ಸೂಟ್ ಕೇಸನ್ನು. ತಾಯ್ಲಿ ಕನಕ ಹುಡುಗೇಸನ್ನು ತೆಗೆದುಕೊಂಡ ನೀನೇ ತೆಗೆದು ನೋಡಿದ್ರೆ ನಿನಗೆ ಗೊತ್ತಾಗುತ್ತದೆ ನಾನೊಬ್ಬ ನಿರಪರಾಧಿ ಎಂದು. ಕನಕ ಇದೇನಪ್ಪ ನಾನು ನೋಡ್ತಿರೋದು? ಇನ್ಸ್ಪೆಕ್ಟರ್ ಹೇಳೋ ಮಾತೇ ನಿಜವಾಯ್ತಲ್ಲ ಕನಕ, ಇನ್ಸ್ಪೆಕ್ಟರ್ ಹೇಳೋ ಮಾತೇ ನಿಜವಾಯ್ತು. ಅಂದರೇನು ನಾನು ನಮ್ಮ ಮಾತಿನ ಅರ್ಥ? ಈ ಸುಟ್ಕೇಸಲ್ಲಿ ಕೋಟ ನೋಟು ಡ್ರಗ್ಸ್ ಇದೆಯಪ್ಪ, ಕೋಟ ನೋಟು ಡ್ರಗ್ಸ್ ಇದೆ. ಕೋಟಾನು ಡ್ರಗ್ಸ್ ಅವ್ರಿಗೂ ನನಗೂ ಯಾವ ಸಂಬಂಧವಿಲ್ಲ. ಇಲ್ಲ ಇನ್ಸ್ಪೆಕ್ಟರ್, ನಿಮ್ಮ ಕೈ ಮುಗಿದು ಕಾಲಿಗೆ ಬಿಸಿ ಬೇಡಿಕೊಳ್ತೀನಿ, ನನ್ನ ತಮ್ಮ ಕನಕನನ್ನು ಬಿಟ್ಟು ಬಿಡಿ ಇನ್ಸ್ಪೆಕ್ಟರ್. ಹಾಗೆಲ್ಲ ಬಿಡೋದಕ್ಕೆ ಬರುದಿಲ್ಲ ಶಿವರಾಯ. ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ. ಅಪರಾಧಿ ನಿರಪರಾಧಿ ಎಂದು ಕೋರ್ಟ್ ತೀರ್ಮಾನಿಸುತ್ತದೆ. ಎಳೆದುಕೊಂಡು ನಡೆಯಿರಿ ಇವ ನನ್ನ. ಬಿಟ್ಟು ಬಿಡಿ ಸರ್, ನನ್ನ ಚಿಕ್ಕಪ್ಪನದು ಯಾವ ತಪ್ಪಿಲ್ಲ. ನೋಡು ಕಾಳಿಂಗ, ನಿನಗೆಲ್ಲ ಇದು ಎಲ್ಲ ಅರ್ಥವಾಗೋದಿಲ್ಲ. ಅದನ್ನೆಲ್ಲ ಕಾನೂನು ನೋಡಿಕೊಳ್ಳುತ್ತದೆ. ನಾವಿನ್ನು ಬರುತ್ತೇವೆ. ಪಿಸಿ ಎಳೆದುಕೊಂಡು ನಡೆಯಿರಿ. ಸಾಯಿಬ್ರೆ, ನನ್ನ ಮೈದನ ಯಾವುದು ತಪ್ಪು ಮಾಡಿಲ್ಲ. ನನ್ನ ಮೈದನ ಬಿಟ್ಟು ಬಿಡಿ ಅಂತ ನಿಮ್ಮ ಕೈ ಮುದು ಬೇಡ್ಕೊತಾ ಇದ್ದೇನೆ, ಬಿಟ್ಟು ಬಿಡಿ ಅವನನ್ನು. ಅಮ್ಮ, ನಿಮ್ಮ ಕಣ್ಣೀರಿಗೆ ಒಂದು ಬೆಲೆ ಸಿಗಬೇಕಂದರೆ ಇದಕ್ಕೆ ಒಂದು ನ್ಯಾಯ ಸಿಗಬೇಕು. ಪಿಸಿ ನಡೆಯಿರಿ. ಓಕೆ ಸರ್. ಬಹಳ ಬಂಗಾರವಾಗುತ್ತೆ ಅಂತ ನಾವು ಏನೋ ಆಸೆ ಪಟ್ವಿ, ಆದ್ರೆ ಅದು ಯಾವುದೂ ಈಡೇರ್ಲಿಲ್ಲ ರೀ. ನನ್ನ ತಮ್ಮ ಜೊತೆ ಇಲ್ಲದಿದ್ದರೆ ಏನಾಯ್ತು ನೇತ್ರ? ಈ ಊರಲ್ಲಿ ಭಿಕ್ಷೆ ಬೇಡ, ಅದರಿಂದ ಸಾಕು ಸಲ್ಲುತ್ತದೆ. ನಡಿ ಹೋಗೋಣ. ಆಯ್ತು, ನಡೀರಿ ಹೋಗೋಣ. ಹಾಡುವ ಆಸೆ ಹಾಡದು ಏಕೋ, ಅಮ್ಮಯ್ಯ ಧರ್ಮನ ಕಾಯದಂದೆ ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಓಯ್ಯ ಅಮ್ಮಯ್ಯ ಧರ್ಮನ ಕಾಯದಂದೆ ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ನಿಮ್ಮಂತ ದಾತರೆ ನಮಗೆಲ್ಲ ಆಸರೆ, ನೀವೇ ದೂರಾದರೆ ಗತಿಯಿಲ್ಲ ದೇವರೇ, ನೀವೇ ದೂರಾದರೆ ಗತಿಯಿಲ್ಲ ದೇವರೇ. ಓಯ್ಯ ಅಮ್ಮಯ್ಯ ಧರ್ಮನೇ ಕಾಯದಂದೆ ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ.
ಕುರುಡನು ನಾನಿಲ್ಲಿ ಕಣ್ಣಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲಿ ನನಗಿಲ್ಲಿ ದಿಕ್ಕಿಲ್ಲ ಅಳುವ ಮನದೆ ಚಂದಿರನಿಲ್ಲದ ಆ ಬಾಣಿನಲ್ಲಿ ಬೆಳದಿಂಗಳು ಹುಡುಕುವ ಕಬ್ಬ ಕುರುಡನು ನನ್ನಲ್ಲಿ ಕಣ್ಣಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲಿ ನನಗಿಲ್ಲಿ ಅಳುವ ಎಂದಿರಲಿಲ್ಲದ ಆ ಬಾನಿನಲ್ಲಿ. ಹೋ ಏ ತಂದೆ ಬಸವೇಶ್ವರ, ಈಗಲಾದ್ರೂ ತೃಪ್ತಿ ಆಯ್ತೇ ನಿನ್ನ ಮನಕ್ಕೆ? ಮತ್ತೊಬ್ಬರ ಕಡೆಯಿಂದ ಬೆರಳು ಮಾಡಿ ತೋರಿಸಿಕೊಳ್ಳಲಾರದ ಈ ಕನಕ ಯಾರೋ ಮಾಡಿದ ಅಪರಾಧ ನನ್ನ ತಲೆ ಮೇಲೆ ಹಾಕಿ ಇವನೊಬ್ಬ ಸಮಾಜಘಾತಕ ದೇಶದ ಕೇಕೆ ಹಾಕಿ ನಗುವಂತ ಮಾಡಿದೆ ನನ್ನನ್ನು. ಕೋಟಾನು ಡ್ರಗ್ಸ್ ಅಪರಾಧ ನನ್ನ ತಲೆ ಮೇಲೆ ಹೊತ್ತು ಈ ಸಮಾಜದಲ್ಲಿ ನಾ ಹೇಗೆ ಬದುಕಲಿ ದೇವಾ? ಹೌದು, ನಾನು ಈ ಸಮಾಜದಲ್ಲಿ ಬದುಕಲೇಬಾರದು. ಎಲ್ಲಿಯಾದರೂ ಬಹು ದೂರ ಹೋಗಿ ಸಾಯುವುದೇ ಲೇಸು. ಹೌದು, ನಾನು ಸಾಯುವುದೇ ಲೇಸು. ನಿಲ್ಲು ಕನಕ, ನಿಲ್ಲು. ಹಾ ನಾಗರತ್ನ, ನೀನ ನನ್ನನ್ನು ತಡೆಯಬೇಡ. ಇದೇನಿದು ಕನಕ? ಸಾಯು ಅಂತ ಹೇಳಿತನ ನಿನಗೇನಾಗಿದೆ? ಈ ಸಮಾಜದ ಜನ ಕೂಗಿ ಕೂಗಿ ಹೇಳುತ್ತಾರೆ ಈ ಕನಕನೊಬ್ಬ ದೇಶದ ದ್ರೋಹಿ ಎಂದು. ನೋಡು ಕನಕ, ನೀನೀಗ ಸತ್ರೆ ನೀನು ನಿರಪರಾಧಿ ಎನ್ನುವುದು ಸಾಬೀತಾಗುತ್ತದೆಯಾ? ಹಾಗಾದರೆ ನಾನು ಏನು ಮಾಡಲಿ ನಾಗರತ್ನ? ನೋಡು, ನೀನೇನ್ ಮಾಡ್ಬೇಕಂತ ನಾನು ಹೋಗುತ್ತ ದಾರಿಯಲ್ಲೇ ಹೇಳುತ್ತೇನೆ ನಿನ್ಗೆ. ನೋಡು, ಮೊದಲು ನಗು ನಗುತ್ತಾ ನನ್ನ ಮಗವನ್ನು ನೋಡಿ ಹಾಡಿ ಕುಣಿಬಾರ್ದೆ? ನನ್ನನ್ನು ನೀ ಸೇರುವ ಈ ಜೀವವು ನಿನಗಾಗಿ ನನ್ನನ್ನು ನೀ ಸೇರುವ ನನ್ನನ್ನು ನೀ ಸೇರುವ ನಿನಗಾಗಿಯೇ ಈ ಜೀವವು ನಿನಗಾಗಿಯೇ
ಎಂದು ನಿನ್ನರಾಗಲು ದೇವರೇ ನೋಡು, ನಿನ್ ಮೇಲೆ ಕೋಟಾ ನೋಟಿನ ಅಪವಾದ ಬಂದಿದೆ. ಆದಷ್ಟು ಬೇಗನೆ ಆ ದುಷ್ಟರನ್ನು ನಾಶ ಮಾಡಿ ನಿನಗೆ ಹತ್ತಿರುವ ಕಳಂಕವನ್ನು ದೂರ ಮಾಡ್ಕೋಬೇಕು. ಅಂದಾಗ ನೀನೊಬ್ಬ ಜಯಶಾಲಿ ಕ್ರಾಂತಿವೀರನಾಗುತ್ತೀಯ. ಆ ನನ್ನ ತಂದೆ ಬಸವೇಶ್ವರನ ಆಜ್ಞೆಯಂತೆ ಈ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರವನ್ನು ಸದೆ ಬಡಿದು ಬಂಡರಾಗಿ ಪುಂಡಾಟಿಕೆ ಮಾಡುತ್ತಿರುವ ಸೊಕ್ಕಿನ ಶ್ರೀಮಂತರ ಪಕ್ಕ ನಡಗಿಸಲು ಹಿಂದಿನಿಂದ ನನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತೆ ಕ್ರಾಂತಿ ಆಗಲೇಬೇಕು. ಈಗ ಬಂದ ನಿಮ್ಮೊಬ್ಬೊಬ್ಬರ ರಕ್ತದ ಹೋಗ ಹಾಡಲಿ ನನ್ನ ಗಂಡ ಒಡಲೆಯಿಂದ. ಆದಷ್ಟು ಬೇಗನೆ ದುಷ್ಟರನ್ನು ಸಂಹಾರ ಮಾಡಿ ಕ್ರಾಂತಿ ಹುಲಿ ನೀನಾಗು. ನಡೆದಿದ್ದೆಂದು ಫೋನ್ ಬಂದಿತ್ತವ್ರ. ಅವರೆಲ್ಲರೂ ಅಲ್ಲಿಗೆ ಹೋಗಿದ್ದಾರೆ. ಅವರೆಲ್ಲರ ಪರವಾಗಿ ನಾನು ಒಬ್ಬನೇ ಬಂದಿದ್ದೇನೆ. ನಾನು ಮಾಡ್ತೀಯ ನೀನು? ಹಾ 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 ಕೇಸ ಬಯ್ಯಪ್ಪ, ನೀನು ಅದಕ್ಕೆ ಮಾಡ್ತೀನಿ ನೀನು. ಹಾ ತಂಗಿ ನಾಗರತ್ನ ಕೇಕ್ ಕಟ್ ಮಾಡಮ್ಮ. ಜಗವೇ ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರ ಬಾರ ನನ್ನ ರಾಜ ರಾಜ ರಾಜ
ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ, ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ, ಕಳ್ಳಕೂಟ ಕೆಳಗೆ. ಓಹೋ ಬರ್ಬೇಕು ಅಂಡರ್ವುಡ್ ಕಿಂಗ್ ರಾಯನವರು. ಮೆನಿ ಮೆನಿ ಹ್ಯಾಪಿ ಯು ಡೆತ್ ಆಫ್ ಡೇ ನಾಗರತ್ನ. ಹುಲಿ ಅಂತಿರುವ ಈ ನಾಗೇಗೌಡನ ಮನೆ ಒಳಗಡೆ ಬಂದು ಅಬ್ಬರಿಸಿದ ಹುಬ್ಬಿನಿಂದ ಮಾತನಾಡುವೆ ಆ ಬಂಡರದ ಒಡಿ ರಾಯ. ಲೇ ಗೌಡ, ಬಡವ ಎಂದು ಇನ್ನೊಂದು ಸಾರಿ ಉಚ್ಚರಿಸಿದ್ರೆ ಉಡಿಯಾಗಿ ಹೋಗುವುದು ಈ ನಿನ್ನ ಗಾಢವಾದ ದೇಹ. ಏ ಮಿಸ್ಟರ್, ಯಾರೋ ನೀನು? ನಾನು ಯಾರು? ನಾನು ಸೊಕ್ಕಿನ ಹುಲಿಗಳಿಗೆ ಮಿಕ್ಕಿದ ಹುಲಿ. ನಿಮ್ಮಂತ ದರ್ಪದ ಕುಂಡಿಗಳನ್ನು ಸೊಕ್ಕನ್ನು ಅಡಗಿಸುವ ಸಿಂಹದ ಮರಿ. ಸಿಂಹದ ಮರಿ, ಸಿಂಹದ ಮರಿ, ಸಿಡಿಲ ಮರಿ ಎಂದು ಸುವರ್ಣಾಕ್ಷರದಲ್ಲಿ ಬರೆದಿಟ್ಟಿರುವ ಈ ನಾಗೇಗೌಡನಿಗೆ ಸಿಂಹದ ಮರಿ ಎಂದು ಎದರಿಕೆ ತೋರಿಸಲು ಬಂದಿರುವ್ಯಾ? ಮರಿ ಎಂದು ಹೇಳ್ತಿರುವೆ ರಾಯ. ಇಲ್ಲಿಂದ ಹೊರಟು ಹೋಗು. ಇರದಿದ್ದರೆ ನಿನ್ನನ್ನು ಜೀವಂತವಾಗಿ ದಾನ ಮಾಡಬೇಕಾಗುತ್ತದೆ. ಹೊರಟು ಹೋಗು. ನಿನ್ನಂತೆ ಕುಂಡಿಗಳಿಗೆ ಎದರಿ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ನಾಗೇಗೌಡ. ಹಿಂದೆ ನೀನು ಕೊಲ್ಲಾಪುರದ ಕುಸ್ತಿ ಕಣದಲ್ಲಿ ನೀನು ನನಗೆ ಎದುರಾಗಿ ಹಾಕಿದ ಬಟ್ಟಂಗಿ ಚಾಲೆಂಜ್ಗೆ, ನಾನು ನಿನಗೆ ಎದುರಾಗಿ ಹಾಕಿದ ಬಟ್ಟಂಗಿ ಚಾಲೆಂಜ್ಗೆ ಬಂಗಾರದ ಕಿರೀಟ ತೊಡಿಸಿ ಚಕ್ರವರ್ತಿಗೆ ನೀನು ಕೊಡಬೇಕಾದ 15 ಲಕ್ಷ ಹಣ ತೆಗೆದುಕೊಂಡು ಹೋಗುವುದೇ ಈ ರಾಯನ ಅಚಲ ನಿರ್ಧಾರ. ಖಜಾನೆ ಒಡೆದು ಹಣ ತೆಗೆದುಕೊಂಡು ಹೋಗುವ ಗಂಡು ಗುಂಡಿಗೆ ನಿನ್ನಲ್ಲಿದ್ದರೆ ಈ ನಾಗೇಗೌಡರು ಹೇಳಿದಂತೆ ಕೇಳಿ ಇವರ ಕಾಲಡಿಯಲ್ಲಿ ಬೆದ್ದಿರ. ಲೇ ರಾಯ, ಈ ನಾಗೇಗೌಡನ ಕೆಂಪಕೋಟೆಯ ಭದ್ರಕೋಟೆ ಒಳಗಡೆ ಹೋಗಿ ಕೋಟೆನ ಒಡೆದನ್ನು ತೆಗೆದುಕೊಂಡು ಹೋಗಲೇ ನಿನ್ನ ದಮ್ಮಿದ್ದರೆ. ಏ ರಾಯ, ಇಲ್ವಾದ್ರೆ ಕೈಲಾಗದ ಹೇಳಿ ಅಂತೆ ನನಗೆ ಹೆದ್ರೆ ಇಲ್ಲಿಂದ ಹೊರಟೋಗೋ. ನೀನು ನಿನ್ನ ಪ್ರಾಣವನ್ನು ಉಳಿಸ್ಕೊಂಡು. ನಿಮ್ಮ ಮೂವರಲ್ಲಿ ಸ್ವಲ್ಪ ಹೊತ್ತಾದ್ರೂ ಮನುಷ್ಯತ್ವ ಇದೆಯಾ? ಹೇಡಿಗಳೇ, ಸಾವನ್ನೇ ಬೆನ್ನಿಗೆ ಕಟ್ಟಿಕೊಂಡು ತಿರುಗಾಡುತ್ತಿರುವ ಈ ರಾಯನಿಗೆ ಪ್ರಾಣದ ಭಯವಿಲ್ಲ. ನಿಮ್ಮ ಕಣ್ಣೆದುರಿಗಿನೇ ನಿಮ್ಮ ಹಣದ ಖಜಾನೆಯನ್ನು ಒಡೆದು ಹಣ ತೆಗೆದುಕೊಂಡು ಹೋಗುತ್ತಾನೆ. ತಮ್ಮಿದ್ದರೆ ಬಂದು ತಡೀರಿ ಈ ರಣಕಾಳಿ ರಾಯನನ್ನು. ರಾಯಣ್ಣ, ಇನ್ನು ಒಂದೇ ಹೆಜ್ಜೆ ಮುಂದೆಟ್ಟರೆ ನಿನ್ನ ರುಂಡ ಬೀಳೋದು ಇನ್ಸ್ಪೆಕ್ಟರ್ ಬೆಣಕರಾಜಣ್ಣನ ಕೈಯಲ್ಲಿ ಖಂಡಿತ. ಭಂಡಾರದ ಒಡೆಯ ರಾಯ, ನಿಂತುಕೋ. ಯಾಕೆ ರಾಯ, ಮನೆ ಲೂಟಿ ಮಾಡ್ತೀನಿ ಅಂತ ಹೋಗಿ ಯಾಕೆ ಹಾಗೆ ಹೊರಟು ಬಂದ್ಬಿಟ್ಟಿಯಲ್ಲ? ಹೋದ ಮೇಲೆ ಅಷ್ಟೊಂದು ಭಯನ? ಭಯ ಭಯದ ಬೀದಿಯನ್ನೇ ಮೆಟ್ಟಿ ನಿಂತು ಗುಡುಗು ಸಿಲಿನ ಮುಷ್ಟಿಯಲ್ಲಿ ಹಿಡಿದು ಬಿಸಾಕಿ ಹಸಿದ ಹುಲಿ ಎದುರಿಗೆ ಬಂದರೆ ಹುಲಿ ಕೊಂದ ವೀರ ನೆನೆಸಿಕೊಂಡ ರಾಯ ನನಗೆ ಪ್ರಾಣದ ಭಯವಿಲ್ಲ. ನಾಗರತ್ನ, ನಿನ್ನ ಬರ್ತ್ಡೇ ಕೇಕಿನ ಅಂಗಡಿ ಕೆಲಸಗಾರನಿಂದ ಬಾಂಬ್ ಫಿಕ್ಸ್ ಮಾಡಿಸಿದ್ದೇನೆ. ಇದರಲ್ಲಿ ಒಂದೇ ಒಂದು ಬಟನ್ ಆನ್ ಮಾಡಿದ್ರೆ ಸಾಕು, ನಿಮ್ಮ ಮನೆ ಒಂದಿಗೆ ನೀವೆಲ್ಲರೂ ಸೊಟ್ಟು ಬೂದಿಯಾಗಿತ್ತೀರಾ.
ಇನ್ಸ್ಪೆಕ್ಟರ್ ಬೆನಕರಾಜ್, ನೀವೆಲ್ಲರೂ ನಿಂತ ಜಾಗ ಬಿಟ್ಟು ಅಲಿಗಡಿದ್ರೆ ಬಾಂಬಿನ ಬಟನ್ ನಾನು ಮಾಡುತ್ತೇನೆ. ಈ ರಾಯಣ್ಣ ಏ ಮಕ್ಕಳ ಯಾಣ್ಸಪ್ ಗಗನ ಭುವನ ಹರವೋ ಮೃತ್ಯುಂಜಯಾಯ ವಿಶ್ವೇಶ್ವರಾಯ ಸರ್ವೇಶ್ವರಾಯ ಭೀಷ್ಮೇಶ್ವರಾಯ ಶಿವ ಶಿವ. ಸುಮ್ಮನೆ ಬಿಡುವುದಿಲ್ಲ ಮಗನೇ. ಗೌಡ್ರೆ, ಈ ಸಮಯದಲ್ಲಿ ರಾಯಣ್ಣನ್ನು ಎದುರಿಸುವುದು ಸುಬಲದ ಮಾತಲ್ಲ. ಸುಮ್ಮನಿದ್ದರೆ ನಮ್ಮ ಪ್ರಾಣವಾದರೂ ಉಳಿಯುತ್ತದೆ. ನಾಗೇಗೌಡ, ಹೇಗಿದೆ ಈ ರಾಯಣ್ಣನ ಸೂರತನದ ಸಾಹಸ? ಈಗ ಹೇಳು ಗೌಡ, ಕ್ರಾಂತಿ ಹುಲಿ ನೀನ ಇಲ್ಲ ನಾನ ಎಂದು. ಹೌದಣ್ಣ, ನಾವೀಗ ಸುಮ್ಮನೆ ಇರೋದೇ ಒಳ್ಳೇದಣ್ಣ. ಹೌದ್ರಿ ಧನ್ಯರ, ಇರ್ಲಿಕ್ಕೆ ಆಟ್ರಾಯಣ ಮಾತು ಕೇಳಿ ಕೊಡ್ತಾನ್ರಿ ಅವನು. ಅವರ ಈಗ ನಾವು ಸುಮ್ಮನೆ ಇರೋದು ಒಳ್ಳೇದ. ಇರ್ಲಿಲ್ಲ ಬಂದ್ರ ಬೇರೆನ ಐತಿ. ಏ ಪಿಸಿ ಸರ್, ಈಗಲಾದ್ರೂ ತಿಳಿಯುತ್ತೆ ಈ ಟೈಗರ್ನ ಸಾಹಸ. ಈ ನೋಗೆ ಗೌಡನ ಮನೆಗೆ ಬಂದು ಹಣ ತೆಗೆದುಕೊಂಡು ಹೋದ ಮಾತ್ರಕ್ಕೆ ಗೆದ್ದೆಂದು ತಿಳಿದುಕೊಳ್ಳಬೇಡ. ಇಂದಿನಿಂದ ಪ್ರಾರಂಭವಾಯಿತು ನಿನ್ನ ಈ ನಾಟಕದ ನಾಂದಿ. ನಿಮಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳೋದು ಮರೆತು ಬಿಟ್ಟೆ. ಅದ್ಯಾವ ವಿಷಯ ಹೇಳಿ ಇನ್ಸ್ಪೆಕ್ಟರ್? ಸುಮಾರು 25 ವರ್ಷಗಳ ಹಿಂದೆ ಕನಕ ಜಯಂತಿ ಸಮಾರಂಭಕ್ಕೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಬೇಕೆಂದ ಕಳ್ಳ ಕದಿಬರನ್ನು ಹಿಡಿದು ವಾದ್ಯ ಬುದ್ಧಿ ಕಲಿಸಿದ ರೈತರ ಸಂಘದ ಅಧ್ಯಕ್ಷನಾದ ಅಮರವೀರ್ ಹಾಗೂ ಅಣ್ಣ ಪೂರ್ಣಮ್ಮನ ಕೊಲೆ ಆದ ಹಿಂದೆ ಯಾರ ಕೈವಾಡಿದೆ ಎಂದು ಪತ್ತೆ ಹಚ್ಚುವ ಸಲುವಾಗಿ ಆ ಕೇಸಿನ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಲು ಹೈಕಮಾಂಡ್ ಆದೇಶವಾಗಿದೆ. ಇನ್ನು ಬರುತ್ತೇನೆ, ಅದು ಮುಂದೆ ನಿಮ್ಮ ತಲೆಗೆ ಬಂದರೂ ಬರಬಹುದು. ಇನ್ಸ್ಪೆಕ್ಟರ್, 25 ಹಳ್ಳಿಗಳಿಗೆ ಈ ನೋಗೆ ಗೌಡನಿಗೆ ಅಂತ ಪ್ರಶ್ನೆ ಕೊಟ್ಟಿಲೆ ಮಗನ. ಅಂದರೆ 25 ವರ್ಷಗಳ ಹಿಂದೆ ಆ ಚಕ್ರವರ್ತಿಯಿಂದ ನಾನು ಕೊಲೆ ಮಾಡಿದ ರೈತರ ಸಂಘದ ಅಧ್ಯಕ್ಷನಾದ ಅಮರವೀರ ಕೇಸು ತನಿಖೆ ನಡೆದರೆ ನಾನು ಕಂಬಿ ಅನಿಸೋದು ಖಂಡಿತ. ಈಗಲೇ ಬೆಂಗಳೂರಿಗೆ ಹೋಗಿ ಆ ಮುಖ್ಯಮಂತ್ರಿಗೆ ಭೇಟಿಯಾಗಿ ಕೇಸು ಮುಚ್ಚಿ ಹಾಕಲೇಬೇಕು. ಸರಿ, ಹಾಗೆ ಆಗ್ಲಿ, ನಡೀರಿ ಹೋಗೋಣ. ಗೌಡ್ರ, ಹಂಗಾದ್ರ ತಡ ಯಾಕ? ಹೋಗ್ಯ ಬಿಡ ನಡ್ರಿ ಸಿದ್ದರಾಮಯ್ಯ ಸರ್ ನೋಡಾಕ. ಗೌಡ್ರ ಇಲ್ಲೇ ನೀನು ಫ್ಯಾಕ್ಟ್ರಿಗೆ ಹೋಗಿ ಕಾರ್ಮಿಕರಿಗೆ ಪೇಮೆಂಟ್ ಮಾಡು.
ಅದು ಎಲ್ಲಿ ಹೋಗತ್ ಬಿಡ್ರಿ ನಾಳೆ ಮಾಡಕ್ ಬರ್ತ ಮೊದಲ ಹೆಲಿಕಾಪ್ಟರ್ ತಗೊಂಡ್ ಸಿದ್ದರಾಮಯ್ಯ ಸರ್ ನೋಡಕ್ ಹೋಗ್ರಿ ಬೆಂಗಳೂರಿಗೆ. ಹಾಗಾದ್ರೆ ಹೋಗೋಣ. ಯಾಕೆ ಹೋಗ್ಯಾವ ನೋಡ್ರಿ. ಲವ್ವಾತೋ ಲಪಡಾತೋ ಮಣ್ಣೆ ಹಾಕಿದು ಮರಿಬಾರೋ ಕೈ ಮುಗಿತನ ಮದುವೆಗೆ ಬಾರೋ ಲವ್ವಾತೋ ಲಪಡಾತೋ ಮಣ್ಣೆ ಹಾಕಿದು ಮರಿಬಾರೋ ಕೈ ಮುಗಿತನ ಮದುವೆಗೆ ಬಾರೋ ಅಂತಿತ್ತು. ಗಡಚಿನ ಮಲ್ಲಿಗೆ ಗೌರಗ ಪಾರ್ಸ ತೆರೆಗೆ ತನ್ನ ಬೆಲ್ಲ ಸಾಕು ಇಬ್ರು ನಡುವೆ ಬೆಕ್ಕಾಗಿ ನನ್ ನೀ ಇಲ್ಲಿನಯ್ಯಪ್ಪ ಇಲಿ ನಾನು ನೀನ ಲೇ ಮಗನ ಮಂತ್ರಿ ನನ್ನ ಮಗಳು ಏನು ಬಿಟ್ಟಿ ಚಿಕ್ಕಳ ಏನ್ಲೇ ಮಗನ ಕಂತ್ರಿ. ಏಯ್ ಅಡ್ಬುಂಡ ನನ್ನ ಮಂತ್ರಿ ಕಂತ್ರಿ ಇಲ್ಲೇ ಬಂದೆ ನೀನು. ನಮ್ಮ ಅಪ್ಪಂದಿರೋದ ನೋಡ್ ಮಗ್ಲಿ. ನಡೆಯಂಗಿಲ್ಲ ಒಂದು ಇರ್ಲಿಕ್ಕಂದ್ರ ಅವ್ನ್ ಏನ್ ನಡೀತಿ ಅವ್ನ್ ಏನು ನಡೆಯಂಗಿಲ್ಲ ಏಟ ದಿನ ಊರಾಕ್ ಬಂದಾಗ ಅಡ್ಡ ಪಪ್ಪ. ಮನೆಗೆ ಹೋದ್ನಾಗ ನಿಂದು ನಡೆಯಂಗಿಲ್ಲ ಲೇ ಮಗನ ಕಂತ್ರಿ ಮಂತ್ರಿ ನನ್ನ ಮಗಳ ತರ ತಿಂಡಿ ಮುರ್ಲಿ ನಿಮ್ಮ ತರ ಮುರ್ಲಿ ಯಾಕ್ರಿ ಟ್ಯಾಂಕ್ಸ್ ಅಕ್ಕ ಅಕ್ಕ ಮಾವ ನಿನ್ನ ಮಗಳ ಅಂತ ಅಲ್ಲಿ ಏನೈತಿ ಎಲ್ಲರ ತಂದಿಯ ಹುಡುಗಿ ಹುಡುಗಿ ಕಣ್ಣಾಕಿ ಕತ್ತಲನಾಡು ತಳುವಾಕಿ ಎಲ್ಲರ ತಂದೆಯ ಹುಡುಗಿ ಹುಡುಗಿ ಕಲ ಕಣ್ಣಾಗಿ ಕತ್ತಲದಾಗೂ ಕಣುವಾಗಿ ಹುಡುಗಿ ಕಲ ಕಣ್ಣಾಗಿ ಕತ್ತಲದಾಗೂ ಕಣುವಾಗಿ ರಿಗ ರಿಗ ಕಿವಿಯಾನ ಚುಮುಕಿ ಎಲ್ಲರ ತಂದೆಯ ಹುಡುಗಿ ರಿಗ ರಿಗ ಕಿವಿಯಾನ ಚುಮುಕಿ ಎಲ್ಲರ ತಂದೆಯ ಹುಡುಗಿ ಮಹಾರಾಣಿ ಪರ್ವತ ಹೊಳಿ ರಾಜ ನಾರಾಣಿ ಎಲ್ಲೈತಿ ನಿನ್ನ ಹರಮಾನಿ ಯಾವೂರ ರಾಜನ ಮಗಳಾನೆ ರಾಣಿಯರ ಒಳಗ ಮಹಾರಾಣಿ ಪರ್ವತ ಹೊಳಿ ರಾಜ ನಾರಾಣಿ ಎಲ್ಲೈತಿ ನಿನ್ನ ಹರಮಾನಿ ಯಾವೂರ ರಾಜನ ಮಗಳಾನೆ ಚಂದರ ಬೆಳದಿಯನಿ ನಿಚಂಗ ಚಂದರ ದಿಯಾನಿ ನಿಚಂಗ ಚಂದರ ಬೆಳದಿಯನಿ ನಿಚಂಗ ಚಂದರ ದಿಯಾನಿ ರಿಂಗ ರಿಂಗ ಕಿವಿಯಾನ ಚುಮುಕಿ ಎಲ್ಲರ
ತಂದೀಯ ಹುಡುಗಿ ರಿಂಗ ರಿಂಗ ಕಿವಿಯಾನ ಜುಮುಕಿ ಎಲ್ಲರ ತಂದೀಯ ಹುಡುಗಿ ಲಾ ಲ 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 ಲ. ಮಾಸ್ತರ ಇನ್ನೊಂದು ಜಾಡ್ಸ ಚಲೋದ ಜಾಡ್ಸ್ಬಿಡ ಜಾಡ್ಸ್ದಿ ಚಂದನ್ ಜಾಡ್ಸ್ಬಿಡ ಅಷ್ಟೇ. ಬಾಗಲಕೋಟೆ ಬಸ್ ಸ್ಟ್ಯಾಂಡದಾಗ ನಿಂತಾಳ ಗಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರುತ್ತಾಳ ನನ್ನ ಹುಡುಗಿ ಅಲ್ಲೇ ನೋಡ್ತಿ ಕೋಟೆ ಬಚ್ಚಣ್ಣದಾಗ ನಿಂತಾಳ ಗಡಿ ಬಿಡಿಕಿ ನಿಂತಾಳ ಗಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರುತ್ತಾಳ ನನ್ನ ಹುಡುಗಿ ಬಾಗಲಕೋಟೆ ಬಚ್ಚಣ್ಣದಾಗ ನಿಂತಾಳ ಗಡಿ ಬಿಡಿಕಿ ನಿಂತಾಳ ಗಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರುತ್ತಾಳ ನನ್ನ ಹುಡುಗಿ. ಬಣ್ಣ ಒಳದಂಗ ಚಿನ್ನ ಅಂತಿತ್ತಿರನ್ನ ಸೋಲಾರದ ಮೀನ ಕಾಶ್ಮೀರ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ ಒಳದಂಗ ಚಿನ್ನ ಅಂತಿತ್ತಿರನ್ನ ಸೋಲಾರದ ಮೀನ ಮಾತಿನೊಳಗ ಮುತ್ತಾದ ಮಾತಾಡಿ ಕರೆವೇಳ ನೀನ ಬರತೈನಿಲ್ಲೋ ನೀನ ಬರಿ ಕಣ್ಣಿನ ಹುಡುಗಿ ಬರಿಗೆ ತಳಂತ ಹೇಳ್ಯಾಳ ನಮ್ಮತ್ತಿ ಹೇಳ್ಯಾಳ ನಮ್ಮತ್ತಿ ಅತ್ತೆಗೆ ಮಾತು ಕೆಳಗೆ ನಾನು ಹೋದೆ ಬೆನ್ನತ್ತಿ ಹೋದೆ ಬೆನ್ನತ್ತಿ ಬರಿ ಕಣ್ಣಿನ ಹುಡುಗಿ ಬರಿಗೆ ತಳಂತ ಹೇಳ್ಯಾಳ ನಮ್ಮತ್ತಿ ಹೇಳ್ಯಾಳ ನಮ್ಮತ್ತಿ ಅತ್ತೆಯ ಮಾತು ಕೆಳಗೆ ನಾನು ಹೋದೆ ಬೆನ್ನತ್ತಿ ಹೋದೆ ಬೆನ್ನತ್ತಿ. ನಾಟಕ ದುಡುಗಗ ಕೊಟ್ಕಳ್ಳ ಸಿಗ್ನಲ್ಲ ನಾಟಕ ದುಡುಗಿ ನಾಟಕ ದುಡುಗಗ ಕೊಟ್ಕಳ್ಳ ಸಿಗ್ನಲ್ಲ ಸಿಗದ ಬಂದೈತಿ ನನ್ನ ಓರ್ವೆ ಎತ್ತ ತನದಿ ಕಾರುಣ್ಣಿಕರೇ ಸಿಗದ ಬಂದೈತಿ ನನ್ನ ಓರ್ವೆ ಎತ್ತ ತನದಿ ಕಾರುಣ್ಣಿಕರೇ ಅಡ್ಡ ನಿಲ್ಬೇಡ ಹಾದ್ಯಾಗ ಸರಿದ ಇತರೆ ಕೋರೇ ಅಲ್ದಿತೆ ನಿನ್ನ ಸೇರೆ ಇತರೆ ಕೋರೇ ಅದಿತ ನಿನ್ನ ಸೇರೆ
ಮರೆತೈತೆ ನಿನ್ನ ಒಳಗಿನ ಲಾಡಿ ಲಾಲ 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 ನಿಮ್ಮ ಅವನ ಏಳ್ರ ಬಿಟ್ಟಿದೆ ಈಗ. ಏನ್ ಬಾ ಮಗನ? ಮನೆಗೆ ಮಂತ್ರಿ ಅವ್ರು ಕಡೆ ಮೂರು ಕಡೆ ಬಿಟ್ಟಾರ ಕಡೆ ನಿಂತಾರ, ಒರೆಸ್ಕೊಂಡ್ಬಿಟ್ರಲ್ಲ? ಮೂರು ಬಿಟ್ಟಾರ ಅವ್ರ. ಮಂತ್ರಿ ಕಂತ್ರಿ ಈ ಮಂಗ್ಲಿ ನನಗೆ ಬಂದಳ ನಾ ಮದುವೆ ಹಾಕಿನಿ. ಆಗಾರ ನನ್ನ ಪರಿಸ್ಥಿತಿ ಆಗ್ಲ ಮಗನ. ಏನ್ ನಿನ್ಗೆ ಅಂದಳೆ ಊರಾಗ ಜಗ ಮಂದಿ ಅಮ್ಮನಾರ್ ನೋಡೋದು ಯಾವ್ದಾರ ಯಾಕಲೆ ಹಳೆ ಮುದುಕಿ ಯಾಕೆ ಮಾಡಿದ್ವಿ ಮಾಡ್ಕೊಲಿ ನೀನು ಕಣ್ಣು ಮುಂದನ. ಲೇ ನನ್ನ ಮಗಳು ಮದುವೆ ಆಗೋದು ಕೆಪಾಸಿಟಿ ಐತೆ ಅಲ್ಲಿ ನಿಂತ ಕಂತ್ರಿ. ಮಗಳರ ಕಳಿಸಿ ಒಳ್ಳೆ ಚೆಕ್ ಮಾಡ. ಅವೇ ಅವೇ ಬಾರವೇ ಬೆಳಕಾದ್ರೆ ಮಗಲಿ ಮದುವೆ ಆದ್ಯಪ್ಪ ನನ್ನ ಮುಂದಲ್ ಪರಿಸ್ಥಿತಿ. ನೀನಾ ನಾನ ನಾ ಎಲ್ಲಿ ನಂದು ಕೇಳ್ತಾನ ಯಾವ್ದಾರ ಒಂದು ಹಳೆ ಮುದುಕೆ ನೋಡಿ ಮುಗಿತ ಮತ್ತೇನೈತಿ ಕೆಲಸ. ಕೆಲಸ ಆದ್ಮೇಕ ಹೊಲ ಸರಂಡಿದೆ ಅಂತಪ್ಪ ಆ ಲೆಕ್ಕ ಮಾಡತ್ತೀಯಪ್ಪ ನೀನು. ಮಂಗ್ಲಿ ಏನ ನಮ್ಮ ಮದುವೆ ಅಂತ ಆಯ್ತು. ಇನ್ನು ಹನುಮನ್ ಎಲ್ಲಿ ಹನುಮನ್ನ ಇಲ್ಲೇ ಹೋರ್ಲೆ ಎರಡು ಕಾಲ ಗುಡದ ಮೇಲೆ ಮತ್ತೆ ಯಾಕೆ ಹಿಂಗೆ ಕರ್ಕೊಂಡ್ ಹೋಗ್ಬಿಡ್ತಾನ. ಇವೇನ್ರಿ ನಾನು ಬೆಳ್ಳ ನಾಯಿ ಯಾವ ಇನ್ನೊಂದು ಹಾಕಿ ಲಾಸ್ಟ್ ಮದುವೆ ಆಗೈತಿಲ್ಲ ಇದ ಸಂತೋಷದಾಗಿ ಇನ್ನೊಂದು ಮಾಸ್ತರ ಚಾಟ್ ಸೋಮವಾರ ಹೋಗ ಮತ್ತೆ ಹೋಗ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ರುದ್ರನು ಮೋರನು ಕಣ್ಣನ್ನು ತೆರಳಿ ರುದ್ರವತಾಂಡವೆ ನಾಟಕ್ಕೆ ಬರಲಿ ರುದ್ರನು ಮೋರನು ಕಣ್ಣನ್ನು ತೆರಳಿ ರುದ್ರವತಾಂಡವೆ ನಾಟಕ್ಕೆ ಬರಲಿ. ನಾಗೇಗೌಡ ಈಗ ನಾನೇ ಗಂಡುಗಲಿ ಪುಂಡವುಲಿ ಎಂದು ಮೆರೆಯುತ್ತಿರುವ ನಿಮ್ಮಂತ ಶತ್ರುಗಳ ಸಿರ ಕಡಿಯಲು ಶಿವಲೋಕದಿಂದ ಸಿಡಿದು ಬಂದಿದ್ದೇವೆ. ಕನಕರಾಯನೆಂಬ ಜೋಡು ಹುಲಿಗಳಾಗಿ. ಏ ಬಡ ವಿಕಾರಿಗಳೇ, ಯಾರೇ ನೀವು? ನಾವು ಯಾರು? ಪುರುಷರ ಗಂಡ ಈ ಕನಕ ಕಲಿಯುಗದ ರಾಯಣ್ಣ. ಈ ರಾಯಣ್ಣ ನಾಗೇಗೌಡ ಬಡವರ ಬೆನ್ನಿಗೆ ಚೂರಿ ಹಾಕಿ ನಾವೇ ಗಂಡುಗಲಿ ಪುಂಡ ಹುಲಿ ಎಂದು ಮೆರೆದು ಕತ್ತು ಕೂಳಿಗೆ ಗತಿ ಇಲ್ಲದ ಬಡ ಭಿಕಾರಿಗಳಿಗೆ ನಾನೇ ಶ್ರೀಮಂತನೆಂದು ಮೆರೆದು ನಿನ್ನ ಮನೆಯನ್ನು ತುಂಬಿಸಿಕೊಂಡು ನಾನೇ ಗಂಡು ಹುಲಿ ಎಂದು ಮೆರೆಯುತ್ತಿರುವ ನಿನ್ನ ಶತ್ರುವಿನ ಸಿರ ಕಡಿಯಲು ಬಂದಿದ್ದೇವೆ. ಕನಕ ಬೆನಕಂಬ ರಾಯಣ್ಣನ ಜೋಡು ಹುಲಿಗಳಾಗಿ. ಏ ಕನಕ, ಪ್ರಾಣಕ್ಕೆ ಹೆದರಿ ಹೊರಟು ಹೋಗಲು ಬಂದ ನಾನು ನಾಗೇಗೌಡ ನಿನ್ನ ಪ್ರಾಣ ತೆಗೆದಾಗಲೇ ಈ ಕನಕನ ಮನಸ್ಸಿಗೆ ನೆಮ್ಮದಿ. ಜೈ ಶ್ರೀ ಮಾರುತೇಶ್ವರ. ನಾಗೇಗೌಡ ನೆಮನಿಸಿಕೋ ನಿಮ್ಮನೆ ದೇವರನ್ನು. ಮತ್ ನಮ್ ಗೋಡನ್ ಕೂಡ ನಾವು ಒಬ್ಬನ ಹಾಕಿನಿ. ಏ ರಾಯ,
ನಮ್ಮ ಆಸ್ತಿಯನ್ನು ಕಸಿದುಕೊಂಡು ನಮಗೆ ಪುಂಡನಂತೆ ಮಾತನಾಡಿವೆ ಆ ಬಂಡ. ಮುಗಿಯಿತು ನಿನ್ನ ಕತೆ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ. ಅಣ್ಣ, ಈ ಮನೆ ಮುರುಕ ಛತ್ರಿಯನ್ನು ಹಿಡಿದುಕೋ, ಅವನ ರುಂಡ ತೆಗೆದುಕಲೆ. ಈ ರಾಯನ ಮನಸ್ಸಿಗೆ ಶಾಂತಿ. ನನ್ ಬಿಡ್ರಿ ನಮ್ ಗೋಡ ನೋಡಲ್ಲ ಏನ್ ಕಡದಾಕ್ರಿ ಮುಚ್ಚ್ರಿ. ನಂಗೆ ಗೊತ್ತಿಲ್ಲ, ನಾನು ಬಿಟ್ಟು ಬಿಡ್ರಪ್ಪ. ನಾವು ಇಕ್ಕಿನಿ ನಾವೇ ಕೊಲೆ ಮಾಡಿದ್ದೆಂದು ಪೊಲೀಸರಿಗೆ ಶರಣರಗನ ನಡೆಯೋ ಸೋದರ. ಓ ನನ್ನ ಅಣ್ಣ ತಮ್ಮಂದ್ರೆ, ಗಂಡು ಹುಲಿಯಾದ ಕನಕ, ಕ್ರಾಂತಿ ಹುಲಿಯಾದ ಈ ರಾಯಣ್ಣ ಜೈಲಿಗೆ ಹೋಗುತ್ತಾರೆಂದು ಕಣ್ಣೀರು ಹಾಕಬೇಡಿ. ಈ ನಾಗೇಗೌಡ ಚಕ್ರವರ್ತಿ ಅಂತ ಮತ್ತೆ ದರ್ಪಣದ ಕುಣ್ಣಿಗಳು ಈ ಜಗದಲ್ಲಿ ಹುಟ್ಟಿ ಬಂದರೆ ಮತ್ತೆ ನಾವು ಜೈಲಿನಲ್ಲಿ ಜನಿಸಿದ ಹೆಬ್ಬುಲಿ ನಾಟಕದ ಪ್ರಯೋಗದಲ್ಲೇ ಬಂದವು. ಈ ನಾಗೇಗೌಡ ಆ ಚಕ್ರವರ್ತಿ ಅಂತ ರುಂಡ ಕಡಿಯಲು ಸಿದ್ಧನಾಗಿ ನಿಂತೇ ಇರುತ್ತವೆ. ಚೋಡ ಹುಲಿಗಳಾಗಿ ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರಗಳನ್ನು ಸದ್ಯ ಬಡಿದು ಸುರಚಂದ್ರನೇ ಇಡಗಂಗೊಳು ಹಿರಿಶೃಂಗನೇ ನಿನಂಗವಾ. ದಿಕ್ಪಾಲಕರೇ ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಜಗದೀನೋದನ ಪಾರಬೌರ, ಜಯ ಕಲೆ ಮನಹರವರ ದಿಗಂಬರ, ನೆಲೆಗೊಳ್ಳುವದರ ನೀ ಸಂಸಾರವ ಪಾಲಿಸುವರವ ನಿಲ್ಲ ಭಗುವರ, ಚಂದ್ರಧರ ಅನುಸೂಯ ಸುಕುಮಾರ ಮಾರ ಹರ ಮಹಿಮಾ ಪಾರ. ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಗುರುವರ ಕರುಣ भले भरत माता की, भले भरत माता की, वंदे वंदे. श्री दुर्गांबे जात्रा महोत्सवಕ್ಕೆ, ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಶ್ರೀ ಭಕ್ತ ಕನಕದಾಸರಿಗೆ ಶುಭಂ ಶುಭಂ.